ಅಡವಿಗೆ ಕರೆಕೊಂಡು ಹೋಗಿ ಅವಳೊಂದಿಗೆ ಹೃದಯಾಂಗಮವಾಗಿ ಮಾತಾಡುವೆನು. ಆಮೇಲೆ ಮತ್ತೊಮ್ಮೆ ಓದ್ಬೇಕು ವಾಕ್ಯ. ಓದ್ರಿ. ನಾನು ಅವಳನ್ನ ಉಳಿಸಿ ಅಡವಿಗೆ ಹೋಶಾಯ 2:14-15. ಹೋಶಾಯ 2:14-15. ಆಹಾ, ನಾನು ಅವಳನ್ನ ಉಳಿಸಿ ಅಡವಿಗೆ ಕರೆಕೊಂಡು ಹೋಗಿ ಅವಳೊಂದಿಗೆ ಹೃದಯಾಂಗಮವಾಗಿ ಮಾತಾಡುವೆನು. ಆಮೆನ್. ಹಲ್ಲೆಲೂಯಾ. ನೀವು ಅವಳನ್ನ ಕರ್ಕೊಂಡೋಗಿ ಅಡವಿಗೆ ಅರಣ್ಯಕ್ಕೆ ಕರ್ಕೊಂಡೋಗಿ ಮಾತಾಡ್ತೀನಿ ಅಂತ ಹೇಳಿದಾಗ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ, ಯೇಸು ಸ್ವಾಮಿ ಲವ್ ಮಾಡ್ತಿದ್ರು ಅಂತ. ಯಾರಿಗೆ ಗೊತ್ತು ನೀವು ಹೇಗೆ ಹೇಳ್ತೀರಿ? ಯಾರಿಗೆ ಗೊತ್ತು? ಇದೇನು ಯೇಸು ಸ್ವಾಮಿ ಹಿಂಗೆ ಹೇಳಿದ್ದು, ಒಬ್ಬಳನ್ನೇ ಕರ್ಕೊಂಡೋಗಿ ಮಾತಾಡ್ತಾರಂತೆ ಅಂತ ಹೇಳ್ಬೇಡ್ರಿ. ಈ ವಾಕ್ಯವು ಇಸ್ರಾಯೇಲ್ ಜನರಿಗೂ ಮತ್ತು ದೇವರಿಗೂ ಇರುವ ಸಂಬಂಧವನ್ನು ಸೂಚಿಸುತ್ತೆ. ಈ ವಾಕ್ಯದ ಅರ್ಥ ಬಹಳ ರಹಸ್ಯವಾಗಿ ಗೂಢಾರ್ಥವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇದು ಅವಳು ಅಂದರೆ ಇಸ್ರಾಯೇಲ್ ಜನರನ್ನ ಸೂಚಿಸಿ ದೇವರು ಅವಳನ್ನ ಅರಣ್ಯಕ್ಕೆ ಕರ್ಕೊಂಡೋಗಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಸಂಬಂಧವನ್ನ ಸೂಚಿಸ್ತದೆ. ಸಂಬಂಧ ಅಂದ್ರೆ ಇಲ್ಲಿ ದೇವರ ಮಕ್ಕಳಿಗೂ ದೇವರಿಗೆ ಇರುವಂತ ಸಂಬಂಧ. ಆಮೇಲೆ ಸೊ ಈ ಪ್ರವಾದನೆಯ ಗ್ರಂಥವನ್ನ ಸುಮಾರು ಯೇಸು ಸ್ವಾಮಿ ಹುಟ್ಟುವುದಕ್ಕೆ ಮೊದಲು 750 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದು. ಎಷ್ಟು ವರ್ಷದ ಹಿಂದೆ? 750 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದು. ಆಗ ಇಸ್ರಾಯೇಲರಲ್ಲಿ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ 2 ಭಾಗಗಳಿದ್ದವು. ಉತ್ತರ ಭಾಗದಲ್ಲಿ ಇಸ್ರಾಯೇಲರು ವಾಸ ಮಾಡ್ತಾ ಇದ್ರು, ದಕ್ಷಿಣ ಭಾಗದಲ್ಲಿ ಯಹೂದ್ಯರು ವಾಸ ಮಾಡ್ತಾ ಇದ್ರು. ಆಮೇಲೆ ಇಸ್ರಾಯೇಲರಲ್ಲಿ 10 ಕುಲಗಳು, ಯಹೂದ್ಯರಲ್ಲಿ 2 ಕುಲಗಳು ಆ ಸಮಯದಲ್ಲಿ ಇದ್ದವು. ಒಟ್ಟು 12 ಕುಲಗಳನ್ನು ನಾವಲ್ಲಿ ಕಾಣ್ತೀವಿ. ಆಮೇಲೆ 12 ಕುಲಗಳಲ್ಲಿ 10 ಕುಲಗಳು ಇಸ್ರಾಯೇಲರಲ್ಲಿಯೂ 2 ಕುಲಗಳು ಯಹೂದ್ಯರಲ್ಲಿಯೂ ನಾವು ಅದನ್ನ ಕಾಣಲಿಕ್ಕಾಗಿ ಹೋಗ್ತೇವೆ. ಸೊ ಇಲ್ಲಿ ಅಡವಿ ಎನ್ನುವುದನ್ನ ಒಂದು ನಿಮ್ಗೆ ಗೊತ್ತಿರ್ತದೆ. ಅರಣ್ಯ ಅಂದ್ರೆ ಬಹಳ ಸೊಗಸಾಗಿರುತ್ತಾ? ಬಹಳ ಖುಷಿ ಕೊಡುತ್ತಾ? ಇಲ್ಲ. ಅರಣ್ಯ ಅನ್ನೋದು ಅದೊಂದು ಕ್ರೂರವನ್ನ ಸೂಚಿಸುತ್ತೆ, ಕ್ರೂರ ಪ್ರಾಣಿಗಳನ್ನ ಸೂಚಿಸುತ್ತೆ, ದಾರಿ ಇಲ್ಲದೆ ಇರುವುದು, ಮಾರ್ಗ ಇಲ್ಲದೆ ಇರುವುದನ್ನ ಸೂಚಿಸುತ್ತೆ, ಕಷ್ಟವನ್ನ ಸೂಚಿಸುತ್ತೆ, ಯಾರು ಹೋಗದೇ ಇರುವ ಜಾಗವನ್ನ ಸೂಚಿಸುತ್ತೆ. ಅರಣ್ಯ ಅಥವಾ ಕಾಡು ಅಂದಾಗ ಇವೆಲ್ಲ ನಮ್ಮ ತಲೆಯೊಳಗೆ ಬರುತ್ತೆ. ಇಲ್ಲಿ ಹೋಶಾಯ ಪ್ರವಾದನೆ ಗ್ರಂಥದಲ್ಲಿ ಈ ಹೋಶಾಯನನ್ನ ಹುಡುಕೊಂಡು ದೇವರು ಹೋದದ್ದಲ್ಲ, ಹೋಶಾಯ ದೇವರನ್ನ ಹುಡುಕೊಂಡು ಹೋದದ್ದಲ್ಲ, ದೇವರೇ ಈ ಹೋಶಾಯನನ್ನ ಹುಡುಕೊಂಡು ಬಂದದ್ದು. ನೀವು ನೋಡ್ತೀರಿ, ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಹೋದಾಗ ಅನೇಕ ಪ್ರವಾದಿಗಳನ್ನ ನೋಡ್ತೀವಿ. ದೊಡ್ಡ ಪ್ರವಾದಿಗಳು, ಸಣ್ಣ ಪ್ರವಾದಿಗಳು. ಸಣ್ಣ ಪ್ರವಾದಿ ಸಣ್ಣ ಪಾಸ್ಟರ್ ಲೆಕ್ಕಕ್ಕಿಲ್ವಾ? ಅರೇ ಪಾಪ್ರೆ, ಅವರು ದೊಡ್ಡ ಪ್ರವಾದಿ ಅಂತ ಯಾಕೆ ಹೇಳೋದು ಗೊತ್ತಾ? ಅವ್ರು ಬರ್ದಿರೋ ಪುಸ್ತಕಗಳು ದೊಡ್ಡದು. ಆಮೇಲೆ ಸಣ್ಣ ಪ್ರವಾದಿಗಳು ಅಂತ ಹೇಳೋದಕ್ಕೆ ಅವ್ರು ಚಿಕ್ಕದಾಗಿ ಬರ್ತಿದ್ದಾರೆ. ಇವರು ಪ್ರವಾದಿಗಳೇ, ಅವರು ಪ್ರವಾದಿಗಳೇ. ಆಮೇಲೆ ಈ 12 ಪ್ರವಾದಿಗಳಲ್ಲಿ ಚಿಕ್ಕ ಪ್ರವಾದಿಗಳಲ್ಲಿ ಹೆಚ್ಚು ಕಮ್ಮಿ 12 ಜನರಿದ್ದರು ಅನ್ನೋದನ್ನು ಸೂಚಿಸಲಾಗಿದೆ. ಆಮೇಲೆ ಸೊ 12 ಜನರಲ್ಲಿ ಈ ಹೋಶಾಯನನ್ನ ಇವನು ದೇವರನ್ನ ಹುಡ್ಕೊಂಡು ಹೋದದಲ್ಲ, ಇವನು ಯಾವುದಕ್ಕೂ ಮಾಡದೇ ಇದ್ದವನು, ದೇವರು ಅವನನ್ನ ಹುಡ್ಕೊಂಡು ಬಂದಿದ್ದಾರೆ. ಇವತ್ತು ಇಲ್ಲಿ ಕುಳಿತಿರುವ ಜನರು ನಿಮ್ಗೆ ಹೇಳ್ತೀನಿ, ನೀವಾಗಿ ನೀವು ಬಂದದ್ದಲ್ಲ, ದೇವರು ನಿಮ್ಮನ್ನ ಕರ್ಕೊಂಡು ಬಂದದ್ದು. ದೇವರು ನಿಮಗೊಂದು ಉದ್ದೇಶವನ್ನ ಇಟ್ಟು ಇದರ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಆ ಉದ್ದೇಶವನ್ನ ಪೂರೈಸದೆ ದೇವರು ನಿಮ್ಮನ್ನ ಇಲ್ಲಿಂದ ಹೊರಗೆ ಕಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಅರಣ್ಯವನ್ನ ಸೂಚಿಸುವ ಮೊದಲು, ಆ ಸಂಬಂಧವನ್ನ ಸೂಚಿಸುವ ಮೊದಲು ಒಂದು ಮಾತನ್ನ ನಾನು ನಿಮಗೆ ಹೇಳಲಿಕ್ಕಾಗಿ ಹೋಗ್ತೇನೆ. ಇಸ್ರಾಯೇಲ್ ಜನರು ದೇವರ ಅದ್ಭುತಗಳನ್ನ ಕಣ್ಣಾರೆ ಕಂಡವರು, ದೇವರ ಮಹಿಮೆಯ ವಸ್ತ್ರ ಗುಡಾರದ ಮೇಲೆ ಬರುವಾಗ ದೃಷ್ಟಿಸಿ ನೋಡಿದವರು. ಅವರು ದೇವರಿಗೆ ಪಾಪಗಳನ್ನ ಮಾಡಿ, ದೇವರ ಮಾತಿಗೆ ಅವಿಧೇಯರಾಗಿ, ದೇವರನ್ನ ಅವರು ಪದೇ ಪದೇ ಪರೀಕ್ಷಿಸುತ್ತಾ ಇದ್ರು. ಇದರಿಂದ ಏನಾಯ್ತು? ದೇವರ ಕೋಪ ಇಸ್ರಾಯೇಲ್ ಜನರ ಮೇಲೆ ಬಂತು. ಇಲ್ಲಿ ಇವರು ಯಾವ ರೀತಿ ಅವಿಧೇಯತ್ವ ಅಂದ್ರೆ ಇದೊಂದು
ಸೈತಾನ ನಿಮ್ಮ ಸಾವಾಸನೆ ಬೇಡ ಅಂತ ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಮಧುರದ ಹತ್ರನೋ ಅಥವಾ ಇನ್ನೆಲ್ಲೋ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಕಳಿಸ್ದವ್ರಿಗೆ ಉತ್ತರ ಕೊಡ್ಬೇಕು ಅವನು. ಇಲ್ಲಿ ಬಂದ್ರೆ ನಿಮ್ ಪ್ರಾರ್ಥನೆ ಒಳ್ಳೆ ಇರುತ್ತೆ, ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಕಳಿಸ್ದವನು ಬಿಡಲ್ಲ, ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ. ಈಗ ಸೈತಾನಿಗೆ ಇಕ್ಕಟ್ಟು. ಆದ್ರೆ ನೀವು ಬಂದಿರುವ ಕಷ್ಟ ಸೈತಾನನಿಂದ ಅಲ್ಲ, ನೀವು ಮನ ತಿರುಗದೆ ಹೋಗಿರೋದರಿಂದ, ನೀವು ದೇವರ ಆಜ್ಞೆಗಳಿಗೆ ಒಳಗಾಗದೇ ಇರೋದರಿಂದ, ನೀವು ದೇವರ ಮಾತು ಕೇಳದೇ ಇರೋದ್ರಿಂದ, ನೀವು ದೇವರಿಗೆ ವಿರುದ್ಧವಾಗಿ ನಡೀತಾ ಇರೋದ್ರಿಂದ ನಿಮಗೆ ದೇವರು ಅರಣ್ಯದ ಅವಸ್ಥೆಯನ್ನ ತಂದಿದ್ದಾನೆ. ಇಲ್ಲಿ ಅನೇಕರು ಅರಣ್ಯದ ಅವಸ್ಥೆಯಲ್ಲಿ ಹೋದವರಿದ್ದಾರೆ, ಅರಣ್ಯದಲ್ಲಿ ಇದ್ದವರಿದ್ದಾರೆ, ಈಗಲೂ ಅರಣ್ಯದಲ್ಲಿ ನಡೀತಾ ಇರುವವರಿದ್ದಾರೆ. ಹಾಗಾದ್ರೆ ನೀನು ಯೋಚನೆ ಮಾಡ್ತೀಯಾ, ನಾನು ಸಭೆಗೆ ಹೋಗ್ತೀನಿ, ನಾನು ಆರಾಧನೆ ಮಾಡ್ತೀನಿ, ನಾನು ಸಭೆಗೆ ಕೊಡ್ತೀನಿ, ನಾನು ಸಭೆಯ ಸದಸ್ಯರಾಗಿದ್ದೀನಿ, ನಾನು ಉಪವಾಸಗಳನ್ನ ಮಾಡ್ತೀನಿ, ಆದ್ರೂ ಯಾಕೆ ನನಗೆ ಈ ಇಕ್ಕಟ್ಟು? ಸೋದರ ಕಡಿಮೆ ಆಗಬಾರ್ದು, ಆಮೇಲೆ ಬೈದ್ರು ಸೋದರ ಕಮ್ಮಿ ಆಗಬಾರ್ದು, ಆಶೀರ್ವಾದ ಹೇಳಿದ್ರು ಸೋದರ ಕಮ್ಮಿ, ಒಂದೇ ತರ ಸೋದರ ಬ್ಯಾಲೆನ್ಸ್ ಇರಬೇಕು. ಆಮೇಲೆ ಸೋದರ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರಬೇಕು. ಆಮೇಲೆ ಆಮೇಲೆ ನಿನ್ನ ಸೋದರ ಕಡಿಮೆ ಆದ್ರೆ ನೀನ್ ಅದ್ರಲ್ಲಿ ಇದ್ದಿ ಅಂತ ಅರ್ಥ, ನೀನ್ ಇಕ್ಕಟ್ಟಲ್ಲಿ ದೇವರನ್ನ ವಿರೋಧಿಸಿದಿ ಅಂತ ಅರ್ಥ, ನೀನ್ ದೇವ್ರ ಮಾತು ಕೇಳಿಲ್ಲ ಅಂತ ಅರ್ಥ. ಅದಕ್ಕೆ ಸೋದರ ಯಾವಾಗಲೂ ಮೇಲೆ ಹೋಗ್ತಾನೆ ಇರಬೇಕು. ಇವತ್ತು ಅರಣ್ಯದ ಅವಸ್ಥೆಯಲ್ಲಿ ನೀನು ಹೋಗ್ತಾ ಇರೋದಾದ್ರೆ ಅದಕ್ಕೆ ಕಾರಣ ನೀನು ದೇವರಿಗೆ ವಿರುದ್ಧವಾಗಿ ನಡೀತಾ ಇರೋದು, ದೇವರ ಆಜ್ಞೆಗಳನ್ನ ಪಾಲಿಸದೇ ಇರೋದು, ದೇವರ ಮಾತುಗಳಿಗೆ ನೀನು ಕಿವಿಗೊಡದೇ ಇರೋದ್ರಿಂದ ಇವತ್ತು ಅರಣ್ಯದ ಅವಸ್ಥೆಯಲ್ಲಿ ನೀನು ಹೋಗ್ತಾ ಇದೀಯಾ. ಆದ್ರೆ ನನ್ನ ದೇವರು ಅರಣ್ಯದಲ್ಲಿ ವರತೆಗಳನ್ನ ತೋರ್ಲಿಕ್ಕೆ ಆತನಿಗೆ ಸಾಧ್ಯ ಇದೆ. Hallelujah. ಎಲ್ಲಿ ಮರುಭೂಮಿ ಇದೆಯೋ, ಎಲ್ಲಿ ಅರಣ್ಯ ಇದೆಯೋ, ನನಗೆ ಅಸಾಧ್ಯ, ನಿನಗೆ ಅಸಾಧ್ಯ, ನನ್ನ ದೇವರು ಎಲ್ಲಿ ಆಗಲ್ಲ ಅಂತೀವೋ ಅಲ್ಲೇ ಮುಖ್ಯಗಳನ್ನು ತೋಡುವಾತನು. ಎಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವೋ ಅಲ್ಲಿಯೇ ವರದಿಗಳನ್ನ ತೋಡುವಾತನು. ಇವತ್ತು ಈ ರಾತ್ರಿಯಲ್ಲಿ ಯಾರಾದ್ರೂ ಅರಣ್ಯದ ಅವಸ್ಥೆಯಲ್ಲಿ, ರೋಗದ ಅವಸ್ಥೆಯಲ್ಲಿ, ಸಾಲದ ಅವಸ್ಥೆಯಲ್ಲಿ, ಕಣ್ಣೀರಿನ ಮುಖ್ಯೆಯಲ್ಲಿ ನೀನು ಹಾದು ಹೋಗೋದಾದ್ರೆ ಈ ರಾತ್ರಿ ದೇವರು ಅಲ್ಲಿಂದ ನಿನಗ ಹೊರಗೆ ಕರ್ಕೊಂಡು ಬರ್ತಾ ಇದ್ದಾನೆ. ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. Hallelujah. ನಿನಗೆ ಅರಣ್ಯದ ಅವಸ್ಥೆಯಲ್ಲೇ ಇರ್ಲಿಕ್ಕೆ ದೇವರು ಕರೆದದ್ದಲ್ಲ, ನಿನ್ನನ್ನು ಅರಣ್ಯ ಅವಸ್ಥೆಯಲ್ಲಿ ಬಿಡೋದಿಲ್ಲ. ಕಾರಣ ನನ್ನ ದೇವರು ಪ್ರೀತಿ ಸ್ವರೂಪಿ, ನನ್ನ ದೇವರು ಪ್ರೀತಿ ಮಾಡುವವನಲ್ಲ, ಆತನೇ ಪ್ರೀತಿಯಾಗಿದ್ದಾನೆ. Hallelujah. ನನ್ನ ದೇವರು ಪ್ರೀತಿ ಸ್ವರೂಪಿ ಆದ ಕಾರಣ ನಿನ್ನನ್ನು ಅರಣ್ಯದಲ್ಲಿ ಬಿಡೋದಿಲ್ಲ, ನಿನ್ನನ್ನು ಕಣ್ಣೀರಲ್ಲಿ ಬಿಡೋದಿಲ್ಲ, ನಿನ್ನನ್ನು ಕಷ್ಟದಲ್ಲಿ ಬಿಡೋದಿಲ್ಲ. ಅಲ್ಲಿಂದ ಹೊರಗೆ ತರಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೆನ್. Hallelujah. Hallelujah. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 2ನೇ ವಾಕ್ಯ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 2ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹಾ. ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ಹಾ. ನೀವು ತನ್ನ ಆಜ್ಞೆಗಳನ್ನ ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ಹಾ. ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ ಹಾ. ನಿಮ್ಮ ಮನೋಭಾವವನ್ನ ಪರೀಕ್ಷಿಸಿದ್ದನ್ನು ಹಾ. ನೆನಪಿಗೆ ತಂದುಕೊಳ್ಳಿ. Hallelujah. 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 ನಿಮ್ಮ ದೇವರು ನಿಮ್ಮನ್ನ ಕಷ್ಟಕ್ಕೆ ಸಿಲುಕಿದ್ದು, ನಿಮ್ಮನ್ನ ಸಾಲದಲ್ಲಿ ಬಿಟ್ಟಿದ್ದು, ನಿಮಗೆ ರೋಗಗಳನ್ನ ಬರಮಾಡಿದ್ದು ಕಾರಣ ನೀವು ಮನ ತಿರುಗಿ ಅಂತ. ಎಲ್ಲೋ ನೀವು ದೇವರ ಮಾತಿಗೆ ಅವಿಧೇಯರಾಗ್ತಾ ಇದ್ದೀರಿ, ಎಲ್ಲೋ ಚೂರು ದೇವರ ಮಾತನ್ನ ಕೇಳದೇ ಇದ್ದೀರಿ, ಎಲ್ಲೋ ಒಂಚೂರು ದೇವರು ಹೇಳಿದ್ದೆ ಒಂದು ನೀನು ಮಾಡೋದೇ ಇನ್ನೊಂದು ಇರ್ಬೋದು. ಹಾಗಾಗಿ ದೇವರು
ದಿನಗಳು? 4 ದಿವಸ. ಆ? 4. 30 ದಿನ, 4. 9 ದಿನ ತಪ್ಪರೆ ಒಂದು ನಮ್ಮ ಲೆಕ್ಕದಲ್ಲಿ ಹೋದ್ರೆ ಒಂದು ಸುತ್ತಿ ಬತ್ತಿ ಎಲ್ಲ ಹಾಗೆ ಮಾಡಿಕೊಂಡು ಹೋದ್ರೆ ಒಂದು 15 ದಿನ ಹಿಡೀರಿ. ವರ್ಷ ಎಷ್ಟು ತಗೊಂಡ್ರು? ಎಷ್ಟು ವರ್ಷ ತಗೊಂಡ್ರು? ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ? ನನ್ನ ನಿಮ್ಮನ್ನ ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನ ಕಾರಣ ಏನ್ ಗೊತ್ತಾ? ನೀವು ನನ್ನನ್ನ ತಿಳ್ಕೊಂಡು, ನನ್ನ ಮಹಿಮೆ ನೋಡ್ಕೊಂಡು, ಕೆಂಪು ಸಮುದ್ರ ಇವಾಗಾದದ್ದು ನೋಡ್ಕೊಂಡು, ಇವತ್ತು ನಾವು ಅಷ್ಟೇ ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ವಾಸಿ ಮಾಡಿದ್ದೇವೆ. ಜ್ವರ ಬಂದಾಗ ಗುಣಗುಟ್ಟುದು. ದೇವರಿದ್ದಾನ? ದೇವರಿದ್ರೆ ಜ್ವರ ಯಾಕೆ ಬರುತ್ತೆ? ನಾನು ಹೇಳ್ತೀನಿ, ಹಣ ದೊಡ್ಡ ಕಾಯಿಲೆ ವಾಸಿ ಮಾಡಿ ನನಗೆ ಈಗ ಜ್ವರ ಬಂದ ದೇವ್ರಿಗೆ ಗುಣಗುಟ್ಟುದ? ದೊಡ್ಡದಲ್ಲಿ ಜಯ ಕೊಡ್ಲಿಲ್ವ ದೇವ್ರು ನಿಮಗೆ? ಈ ಚಿಕ್ಕದು ಬಂದಾಗ ಮೊನ್ನೆ ಉಪವಾಸ ಪ್ರೇರಿಗೆ ಹೋದಾಗ ಏನಾಯ್ತು? ಏನಾಗುತ್ತೆ? ಚರ್ಚು ಗಂಡ ಹೆಂಡತಿಗಳು ಚರ್ಚು ಅಂತ ಓಡ್ದಿಯಲ್ಲ, ಏನಾಯ್ತು? ಆಸ್ಪತ್ರೆ ಮಲ್ಕೊಂಡಾಗಾಯ್ತು. ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನ ಆಜ್ಞೆಗಳನ್ನ ಕೈಗೊಳ್ಳುವರೋ ಇಲ್ಲವೋ ಅಂತ ನಿಮಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ. ಇವತ್ತಿನ ಕುಳಿತವರಿಗೆ ಅನೇಕರಿಗೆ ಪರೀಕ್ಷೆಯಲ್ಲಿ ಅದು ಹೋಗ್ತಾ ಇದ್ದೇನೆ, ಪರೀಕ್ಷೆಯಲ್ಲಿ ಅದು ಹೋಗ್ತಾ ಇದ್ದೇನೆ. ಈ ರಾತ್ರಿ ಮನ ತಿರುಗ್ರಿ, ಈ ರಾತ್ರಿ ಹೇಳ್ರಿ, ದೇವರೇ ನಾನು ನಿನ್ನ ಮಾತಿಗೆ ವಿಧೇಯರಾಗಬೇಕು, ನಾನು ನಿನ್ನ ಮಾತಿಗೆ ವಿಧೇಯರಾಗಬೇಕು. ಎಷ್ಟು ಜನ ಹೇಳ್ತೀರಾ, ಹೌದು ನನಗೆ ಒಂದು ಅಡವಿಯ ಅವಸ್ಥೆ ಇದೆ, ನನಗೊಂದು ಕಷ್ಟದ ಅವಸ್ಥೆ ಇದೆ, ನನಗೊಂದು ಕಣ್ಣೀರಿನ ಅವಸ್ಥೆ ಇದೆ, ನನಗೊಂದು ಸೋಲಿನ ಅವಸ್ಥೆ ಇದೆ, ನನ್ನ ಮನೆಯಲ್ಲಿ ಒಂದು ರೋಗದ ಅವಸ್ಥೆ ಇದೆ. ಹಾಗಾದರೆ ಕರ್ತನೇ ನನ್ನ ಈ ಅರಣ್ಯದ ಅವಸ್ಥೆಯಿಂದ ಹೊರಗೆ ಕರ್ಕೊಂಡು ಬಾ, ನನ್ನ ಅರಣ್ಯದ ಅವಸ್ಥೆಯಿಂದ ಹೊರಗೆ ಬಾ ಅಂತ ನೀನು ಹೇಳೋದಾದ್ರೆ, ಜೀವ ಜಲದ ಹೊರತೆಯನ್ನು ತೋಡುವ ನನ್ನ ದೇವರು ಅರಣ್ಯದಲ್ಲಿ ನಿನಗೋಸ್ಕರ ಮಾರ್ಗಗಳನ್ನು ಸಿದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಎಣಿಸ್ಕೊಳ್ಳೋದು ರೋಗ ಬಂತ ಥೂ ಸೈತಾನೆ ರೋಗ ತಂದಾಕಿದ್ದಾನೆ, ಅವನನ್ನ ಥೂ 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 ಅಂತ ಹೇಳಿ ಅವನು ನಿನ್ನ ಮನೆ ವಿಷಯಕ್ಕೆ ಬರಲ್ಲ. ಸೈತಾನ ಅವನು ದೂರ ಇದ್ದಾನೆ. ಈಗ ಬಂದಿರೋದೇನು ಗೊತ್ತಾ? ಫಸ್ಟ್ ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡಿಬೇಕು. ನಾವು ಹೇಳ್ತೀವಿ, ನಾವೆಷ್ಟು ಹುಷಾರು ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ? ನನ್ನ ದೇವರಂದ್ರೆ ಭಾರಿ ಇಷ್ಟ. ಯಾವ್ದ್ರಲ್ಲಿ? ಬಾಯಲ್ಲಿ. ಎಷ್ಟಿಷ್ಟ ನಮ್ಗೆ? ಭಾರಿ ಇಷ್ಟ. ಇವಳೆ ಎಂತ ಗೊತ್ತಾ, ನನಗೆ ಯೇಸು ಸ್ವಾಮಿ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಎಲ್ಲಿ ಇಷ್ಟ ನಿನಗೆ? ಎಲ್ಲಿ ಇಷ್ಟ? ಏನಿಷ್ಟ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆ. ಯಾರು ಆತನನ್ನ ಪ್ರೀತಿಸುತ್ತಾರೋ ಅವರೇ ಆತನ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ದೇವರನ್ನ ಪ್ರೀತಿಸ್ತೀವಿ, ವಜ್ರದ ಮನೆಗೂ ಹೋಗ್ತೀವಿ, ಕರ್ತನ ಮೇಜಿಗೂ ಕೈ ಹಾಕ್ತೀವಿ. ಎಲ್ಲಿ ಹೋಗ್ತೀವಿ? ತಿಂಡಿ ಊಟನೂ ಮಾಡ್ತೀವಿ, ಇಲ್ಲಿ ಕರ್ತನ ಬ್ರೆಡ್ ಮುರಿತೀವಿ. ಬಾಯಲ್ಲಿ ನನ್ನ ದೇವರ ಎಷ್ಟಿಷ್ಟ ಗೊತ್ತಾ? ಎಲ್ಲವನ್ನ ನೋಡುವ ಎಲ್ಲರೂ ಹೀಗೆ ನನಗೆ ಕಾಣ್ತಾ ಇದ್ದಾರೆ.
ಮತ್ತೆ ನೋಡ್ರಿ ಕೆಲವ್ರ ಬಾಯಲ್ಲಿ ಮಾತಾಡಿದ್ರೆ ಸರಿ, ಅಯ್ಯೋ ರಾಮ, ಅಯ್ಯೋ ಹೇಳ್ತೀರಿ ಅಯ್ಯೋ ರಾಮ, ನನ್ನ ಅಪ್ಪ ಏನ ರಾಮ? ಯಾಕೆ? ನಾನು ಮೊನ್ನೆ ಹೇಳಿದೆ, ನಾನು ಹೀಗೇನೋ ಕೂತ್ಕೊಂಡಾಗ ನಾನು ಹೇಳಿದೆ ಸ್ವಾಮಿಯೇ ಅಂದೆ ಅಷ್ಟೇ. ನಾನು ಸ್ವಾಮಿಯೇ ಏಸಪ್ಪ ಅಂದ್ಬಿಟ್ಟು ಅವ್ನು ಕೂತ ಸ್ವಾಮಿ ಏಸಪ್ಪ ಅಂದ, ಸ್ವಾಮಿಯೇ ಮತ್ತೊಂದಪ್ಪ ಹೇಳಿದೆ. ಇನ್ನೂ ಅದು ಹೋಗ್ಲಿಲ್ಲ. ನಮಗೆ ನಮ್ಮ ತಂದೆ ಯಾರಂತ ಗೊತ್ತಿರ್ಬೇಕು. ನಮಗೆ ನಿಂತರು ಕುಂತರು ಕುಳಿತರು ನಾವು ಆರಾಧಿಸುವ ದೇವರು ಎಂಥವರು, ನಾವು ಆರಾಧಿಸುವ ದೇವರ ಮಹಿಮೆ ಎಂಥದ್ದು, ನಾವು ಆರಾಧಿಸುವ ದೇವರು ಎಷ್ಟು ಭಯಂಕರರು, ನಾವು ಆರಾಧಿಸುವ ದೇವರು ಏನು ಮಾಡ್ಲಿಕ್ಕೂ ಶಕ್ತರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಫಸ್ಟ್ ನೀನು ದೇವರನ್ನ ತಿಳಿಬೇಕು, ಆಮೇಲೆ ನೋಡು ಅದ್ಭುತ. ನೀನು ಕೇಳೋದು ಬೇಡ, ಒಂದರಿಂದ ಒಂದು ಬರುತ್ತೆ. ಅದ್ಭುತ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೀನಿನ್ನೂ ದೇವರನ್ನ ತಿಳ್ಕೊಂಡಿಲ್ಲ. ಆಮೆನ್. ನೀನ್ ತಿಳ್ಕೊಳ್ಳುವಷ್ಟು ಕಾಕಿ ಪೀಕಿ ದೇವರು ಅಲ್ಲ. 1% ಆದ್ರೂ ತಿಳ್ಕೊ. ಆಮೆನ್. 99 ಬಿಡು, 99 ಬಿಡು, ಕಡಿಮೆ ಮಾಡ್ಸು. 99 ಬಿಡು, 1% ನಿನ್ ದೇವ್ರು ಯಾರಂತ ಕೇಳು. ಕೆಲವರು ಕೇಳಬೇಕು, ಯೇಸು ಯಾರು? ಯೇಸು ಸ್ವಾಮಿ ದೇವರು, ಅದು ಶಿಲುಬೆಯಲ್ಲಿ ಜೀವ ಕೊಟ್ಟರಲ್ಲ. ಅದಲ್ಲ, ಯೇಸು ಕುರಿತಾಗಿ ನೀನು ತಿಳುವಳಿಕೆಯನ್ನು ಹೊಂದಿದ್ರೆ ನೀನು ಯಾವತ್ತೂ ಹಿಂಜಾರಿ ಹೋಗೋದು ಇಲ್ಲ, ಹುಡುಗುಟ್ಟೋದು ಇಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲೇ ನೀನು ಮಾಡೋದಿಲ್ಲ. ಕಾರಣ ಏನ್ ಗೊತ್ತಾ? ನೀನು ಆರಾಧಿಸುವ ದೇವರು ಯಾರು ಅಂತ ನಿನಗೆ ಗೊತ್ತಿರುತ್ತೆ. ಆಮೆನ್, ಹಲ್ಲೆಲೂಯಾ. ದೇವರು 9 ದಿನಗಳಲ್ಲಿ ಪ್ರಯಾಣ ಮಾಡಬೇಕಾದ ಕಾನಾನ್ ದೇಶವನ್ನ ದೇವರು 40 ವರ್ಷಗಳ ಕಾಲ ಸುತ್ತಿ 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 ಕರ್ಕೊಂಡೋದ್ರ ಕಾರಣ ದೇವರಿಗೆ ಭಯಂಕರ ಪುರುಸೊತ್ತಿತ್ತಂತಲ್ಲ, ದೇವರ ಮಹಿಮೆಯನ್ನ ಈ ಜನರು ಕಾಣಬೇಕು. ಆಮೇಲೆ ನಾನ್ ಯಾರಂತ ಇವರು ತಿಳ್ಕೊಳ್ಳಿ ಅಂತ, ನಾನು ಏನ್ ಮಾಡ್ತೀನಿ ಅಂತ ಇವ್ರಿಗೆ ಅರಿವು ಬರಲಿ ಅಂತ, ನನ್ನ ಅದ್ಭುತಗಳಿಂದ ಅನುಭವಕ್ಕೆ ಬರಲಿ ಅಂತ ದೇವರು 40 ವರ್ಷಗಳ ಕಾಲ ನಡೆಸಿದರು. ಆಮೆನ್. ಇವತ್ತು ನೀನು ಇಕ್ಕಟ್ಟಲ್ಲಿ ಹೋಗೋದಾದ್ರೆ, ಕಣ್ಣೀರಲ್ಲಿ ಹೋಗೋದಾದ್ರೆ, ನಿನ್ನ ಅವಸ್ಥೆಗೆ ಒಂದು ದಾರಿ ಕಾಣದೇ ಇರೋದಾದ್ರೆ ನಾನು ಹೇಳ್ತೀನಿ, ಇವತ್ತು ಮನ ತಿರುಗು. ಈ ರಾತ್ರಿ ಮನ ತಿರುಗು. ಈ ರಾತ್ರಿ ನಿನ್ನ ದೇವರ ಕುರಿತಾಗಿ ತಿಳಿದುಕೊಳ್ಳಿಕೋ. ನಿನ್ನ ದೇವರನ್ನು ಹುಡುಕು, ನಿನ್ನ ದೇವರನ್ನ ಕಾಣೋದಕ್ಕೆ ಹಂಬಲಿಸು, ನಿನ್ನ ದೇವರು ಯಾರಂತ ಪೂರ್ಣ ಹೃದಯದಿಂದ ಅರಿತುಕೊಳ್ಳೋದಕ್ಕೆ ಹೋಗು. ಅದ್ಭುತಗಳು ನಿನ್ನ ಜೀವಿತದಲ್ಲಿ ರಾತ್ರಿ ನಡೆದಿದ್ದಾಗಿ ಹೋಗುತ್ತೆ. ನಮ್ಮ ದೇವ ಮಕ್ಕಳ ಕರೆಗಳನ್ನ ಎತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ. ಆಮೆನ್, ಆಮೆನ್. ಮನೆಯಲ್ಲಿ ಕೆಲವೊಮ್ಮೆ ಕಷ್ಟ ಬರುತ್ತೆ, ಎಲ್ಲರಿಗೂ ಕಷ್ಟ ಬರುತ್ತೆ. ಎಲ್ಲರ ಮನೆ ದೋಸೆ ತೂತೆ, ಓಕೆ, ಕಷ್ಟ ಬರುತ್ತೆ, ಮನೆಗೆ ಒಂದೊಂದು ಕಷ್ಟ ಬರುತ್ತೆ. ಕಷ್ಟ ಬಂದಾಗ ನೀವು ನೋಡ್ಬೇಕು, ಒಬ್ರದ್ದೊಬ್ರದ್ದು. ಈಗ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಸಮಸ್ಯೆ ಇಲ್ಲ. ಪ್ರಾಯ ಬಂದ ಮಕ್ಕಳು ಮನೆಯಲ್ಲಿದ್ರೆ ಈಗ ಜಗಳ ಶುರುವಾಗೋದು. ಸಣ್ಣ ಮಕ್ಕಳಾದ್ರೆ ಜಗಳ ಬರುವುದಿಲ್ಲ, ಎರಡು ಕೊಟ್ಟು ಬದಿ ಕೂರಿಸ್ಬೋದು, ನಮ್ಮ ಸಮಸ್ಯೆ ಹೋಗುತ್ತೆ. ಈ ಪ್ರಾಯ ಬಂದ ಮಕ್ಕಳಿದ್ದಾಗ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದಾಗ ತಂದೆ ತಾಯಿ ಮಕ್ಕಳಿಗೆ ಹೇಳೋದು, ಮಕ್ಕಳು ತಂದೆ ತಾಯಿ ಅದು ಸಾಧ್ಯ ಇದ್ರೆ ಅಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪಾಂಡ್ ಆಗ್ಬೇಕಾದ್ರೆ ಪ್ರಾಂತ್ಯ ವಿಸ್ತಾರ ಆಗ್ಬೇಕಲ್ಲ. ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡ ಆಮೇಲೆ ಅಲ್ಲಿ ಇನ್ನೂ ಪ್ರಾಂತ್ಯ ವಿಸ್ತಾರ ಆಯಿತು ಅಂದ್ರೆ ಅವ್ರಿಗೆ ಎಲ್ಲಿಂದ ಬಂದಿದೆ ಇದು ಅನ್ನೋದು ಅವ್ರು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನಾನು ಕಳೆದ ಬಾರಿ ಒಂದು ವಾಕ್ಯ ಕೊಟ್ಟೆ ಗೂಗಲ್ ಮೀಟಲ್ಲಿ, ಏನು, ಸೈತಾನನ ತಂತ್ರಗಳನ್ನ ನೀವು ಅರಿಯದವರಲ್ಲ, ನೀವು ಅರಿಯದವರಲ್ಲ. ನೀವು ಗೊತ್ತಿರುತ್ತೆ ಸಿಟ್ಟು ಯಾರಿಂದ ಬರೋದಂತ, ಆದ್ರೂ ಸಿಟ್ಟು ಬಿಡಲ್ಲ. ಸೈತಾನ ಓದ್ಕೊಂಡೇ ನಡೀತೇವೆ. ಸಮಾಧಿಗೆ ಹೋಗುವವರು ಸಿಟ್ಟು ಬಿಡೋದೇ ಇಲ್ಲ. ಯಾರಿಂದ ಬರೋದು ಸಿಟ್ಟು? ದೇವರಿಂದ ಬರೋದು ಒಳ್ಳೆಯದು, ದೇವರಿಂದ ಬರೋದು ಒಳ್ಳೆಯ ಫಲಗಳು ದೇವರಿಂದ, ಪ್ರೀತಿ, ತಾಳ್ಮೆ, ದೀರ್ಘಶಾಂತಿ, ಇವೆಲ್ಲ ದೇವರಿಂದ ಬರೋದು. ಹಾಗಾದ್ರೆ ಸಿಟ್ಟು ನಿಮ್ಗೆ ಗೊತ್ತಿಲ್ವ? ಸೈತಾನದಿಂದ ಅರಿಯದವರ ನೀವು ತಿಳಿಯದವರ, ಗೊತ್ತಿಲ್ಲದೆ ಇರುವವರ, ಬೈಬಲ್ ಓದದೇ ಇರುವವರ, ಆದ್ರೂ ಸಿಟ್ಟು ಬಿಡೋದಿಲ್ಲ. ಹೊಟ್ಟೆ ಕಿಚ್ಚು ಯಾವ್ದ್ರಿಂದ ಬರೋದು? ಯಾರಿಂದ ಬರೋದು? ಸೈತಾನದಿಂದ. ಹೊಟ್ಟೆ ಕಿಚ್ಚು ಬಿಡ್ತೀರಾ ನೀವು? ಯೋಸೇಫನ ಗುಂಡಿ
ಅದೇನಂದ್ರೆ ಏನ್ ಗೊತ್ತಾ, ಪೂರ್ತಿ ನಾವು ಬಿಟ್ಟು ದೇವರನ್ನೇ ನಿರೀಕ್ಷೆ ಮಾಡಿದ್ರೆ ಸತ್ಯವೇದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಳಿಕ್ಕೆ ಒಂದು 50% ಆದ್ರೂ ಸಾಧ್ಯ ತಂದುಕೊಳ್ತೀನಿ. ಆಮೇಲೆ ಹಾಲೆಲೂಯ. ನಾವು ಪೂರ್ತಿಯಲ್ಲಿ 50ರಲ್ಲಿ 40 ಬಿಡೋದಿಲ್ಲ, 10 ಬಿಟ್ಟಿರ್ತೀವಿ. ಕಾರಣ ಏನ್ ಗೊತ್ತಾ, ಕರ್ತನ್ ಮೇಸ್ ಕೊಡೋದಿಲ್ಲ. ಕುಡಿದ್ರೆ ಕರ್ತನ್ ಮೇಸ್ ಕೊಡೋದಿಲ್ಲ, ಗುಟ್ಕ ಹಾಕಿದ್ರೆ ಕರ್ತನ್ ಮೇಸ್ ಕೊಡೋದಿಲ್ಲ. ಆ ಕಾರಣಕ್ಕೆ ಅವೆಲ್ಲನ್ನ ಬೇಗ ಬಿಡ್ತೀವಿ. ಆಮೇಲೆ ಆಮೇಲೆ ಇನ್ನು ಗುಟ್ಟಲ್ಲಿ ಕುಡಿ ಹಾಕೋರಿದ್ದಾರೆ. ಕರ್ತನ್ ಮೇಜಿಗೆ ಕೈ ಹಾಕೋದು, ಒಂದು ಖರ್ಚು ಬಿಟ್ಕೊಂಡು ಹೋಗ್ತಾ ಇರೋದು. ಆದ್ರೆ ನಾವು ಕುಡಿ ಹಾಕೊಂಡು ಬಂದಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಆಮೇಲೆ ಅದು ಬಿಡಕ್ಕಾಗಿಲ್ಲ ಅವರಿಗೆ. 40 ಬಿಟ್ಟಿದ್ದಾರೆ, 41 ಬಿಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಅರಿವಿರ್ಬೇಕು. ನೀವು ಯಾರ ಮುಂದೆ ಬರ್ತಾ ಇದ್ದೀರಿ? ಕರ್ತನ ಮುಂದೆ ಬರ್ತಾ ಇದ್ದೀರಿ. ಎಂತಹ ದೇವರು? ವಿಗ್ರಹದ ಮುಂದೆ ಅಡ್ಡ ಬಿಡುವ ದೇವರು, ಅನ್ನದ ರಾಶಿ ಹಾಕೊಂಡು ಪೂಜೆ ಮಾಡುವ ದೇವರು ಅಲ್ಲ. ಆತನೇ ಆದಿ, ಆತನೇ ಅಂತ್ಯವು, ಆತನೇ ಆಕಾಶ ಭೂಮಿಯನ್ನು ಉಂಟು ಮಾಡಿದವನು, ನನ್ನನ್ನ ನಿನ್ನನ್ನ ತನ್ನ ಸಾರೂಪ್ಯಕ್ಕೆ ತಕ್ಕ ಹಾಗೆ ಉಂಟು ಮಾಡಿದವನು, ನಮ್ಮ ಎಲ್ಲ ಅವಶ್ಯಕತೆಗಳನ್ನ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನ ಕೊರತೆಗಳನ್ನ ನೀಗಿಸುವ ದೇವರು. ಅಂತ ದೇವರನ್ನ ಸೇವಿಸಲಿಕ್ಕೆ ಬರುವ ನೀನು ಎಂತವನಾಗಿದ್ದೀ ಅನ್ನೋದನ್ನು ಆಲೋಚನೆ ಮಾಡಬೇಕು. ಇಕ್ಕಟ್ಟು ಬಂದಿದೆ, ಕಷ್ಟ ಬಂದಿದೆ, ನೋವು ಬಂದಿದೆ, ರೋಗ ಬಂದಿದೆ, ಕೂಗುತ್ತೇವೆ. ಬ್ರದರ್ ಹೇಳಿದ್ರು ನನಗೆ HIV ಬಂತು ಅಂತ ಹೇಳಿದ್ರು. ಕಾರಣ ಮಾಲಿ ಹಾಕೊಂಡು ಹೋದ್ರು. ದೇವರು ಹೇಳಿದ, ನೀನೆಲ್ಲಾದ್ರೂ ಹೋಗಿ ಒಳ್ಳೆ ರೀತಿಯಲ್ಲಿ ಒಂದು ದೇವರ ರಕ್ಷಣೆ ಹೊಂದಂತ ದೇವರ ಆಲೋಚನೆ ಕೊಟ್ಟಿದ್ರು. ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ಲೋಕೆಲ್ಲ ಸುತ್ತಿದ್ರು. ಮಗನೇ ನಿಂಗೆ ಕಲಿಸ್ತೆ ತಡಿ. ಹಾಗ ಅದು ಬಂದಾಗ ಇವ್ರಿಗೆ ಗೊತ್ತಾಯ್ತು, ಓ ನನ್ನ ಜೀವ ಉಳಿಯಲ್ಲ, ಈಗ ಏಸು ಬಿಟ್ರೆ ಬೇರೆ ಗತಿ ಇಲ್ಲ. ಏಸು ಒಬ್ಬನೇ ನನ್ನನ್ನು ರಕ್ಷಿಸ್ತಾನೆ ಅಂದ್ರೆ, ನನ್ನ ಜೀವ ಉಳಿಸ್ತಾನೆ ಅಂದ್ರೆ ಆತ ಏಸು ಒಬ್ಬನೇ ಅಂತ ಹೇಳಿದ್ರು. ಅಲ್ಲಿಗೆ ರೋಗವಾಸಿ ಆಯ್ತು. ಡಾಕ್ಟರ್ ಏನ್ ರಿಪೋರ್ಟ್ ಕೊಡ್ತಾರೆ? ಏಡ್ಸ್ ಬಂದ್ರು ಮುಗಿತಣ್ಣ, ರಕ್ತದಲ್ಲಿ ಅದು ರಕ್ತ ಖಾಲಿ ಆಗೋವರೆಗೆ. ದೇವರು ಹೇಳ್ತಾರೆ, ಏಡ್ಸ್ ವಾಸಿ ಮಾಡಕ್ ಗೊತ್ತಿದೆ ನನಗೆ, ಕ್ಯಾನ್ಸರ್ ವಾಸಿ ಮಾಡಕ್ ಯಾಕಂದ್ರೆ ಆಯಾದ ಗ್ಯಾರೇಜಿಗೆ ಹೋಗ್ಬೇಕು. ಒಳ್ಳೆ ಕಾರ್ ತಕೊಂಡು 25-30 ಲಕ್ಷ ಕಾರ್ ತಕೊಂಡು ಮಾರುತಿ ಶೋರೂಮಿಗೆ ಹೋಗಿ ರಿಪೇರಿ ಕೊಟ್ಟರೆ ಏನಾಗುತ್ತೆ? ಎಂತಾಗುತ್ತಪ್ಪ? ಇದು ನಮ್ದು ಅಲ್ಲ ಅಂತಾರೆ ಕೆಲವರು, ಹೇಳ್ತಾರೆ ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಅಣ್ಣ ಇದು ನಮ್ಮ ರಿಪೇರಿ ಆಗುದಿಲ್ಲ, ಇದಕ್ಕೆ ಸಂಬಂಧಪಟ್ಟ ಗ್ಯಾರೇಜ್ ಬೇರೆ ಇದೆ, ಅಲ್ಲಿ ಹೋಗ್ರಿ ಅಂತ ಅಡ್ರೆಸ್ ಹಾಕಿ ಕೊಡ್ತಾರೆ. ಇನ್ ಕೆಲವರು ಇಟ್ಟೋಗಿ ನೋಡ್ತೀವಿ ಅಂತ ಪೂರ ಇದ್ದದ್ದು ಬದುಕಲ್ಲ ಬ್ಯಾಂಕ್ ಇಟ್ಕೊಂಡು ಆಮೇಲೆ ಕಾರು ಇಲ್ಲ, ನಿಮಗೆ ಏನೂ ಇಲ್ಲ ಆಗುತ್ತೆ. ಸೊ ಅವರೆಲ್ಲ ಗ್ಯಾರೇಜಿಗೆ ಹೋದ್ರು, ಯಾವ ಗ್ಯಾರೇಜ್ ರಿಪೇರಿ ಆಗಲಿಲ್ಲ. ಅದನ್ನ ಉಂಟು ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂತವನ ಹತ್ರ ಹೋದಾಗಲೇ ಅವನಿಗೆ ಗೊತ್ತಿದೆ ಇದು ಎಲ್ಲಿ ಪ್ರಾಬ್ಲಮ್ ಆಗಿದೆ, ಯಾವ ಸ್ಕ್ರೂ ಟೈಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ನನ್ನ ಕರ್ತನಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಆತನು ನಮ್ಮನ್ನ ಬಿಡಿಸಲು ಶಕ್ತನಾಗಿದ್ದಾನೆ. ನಂಬುವ ದೇವರ ಮಕ್ಕಳು ಗಟ್ಟಿಯಾದ ಸ್ತೋತ್ರ ಹೇಳ್ಬೇಕು. ಏನೇ ಬಂದ್ರು 10 ನಿಮಿಷ ಕುತ್ಕೊಂಡು ಆಲೋಚನೆ ಮಾಡ್ಬೇಕು, ಇದು ಎಲ್ಲಿಂದ ಬಂತು, ಇದು ಯಾತಕ್ಕಾಗಿ ಬಂತು, ಇದು ನನ್ನೊಳಗೆ ಬರ್ಲಿಕ್ಕೆ ಕಾರಣ ಏನು. ನಮ್ಮ ಪುರ್ಸೋದಿಲ್ಲಪ್ಪ, ನಮ್ಮ ಪುರ್ಸೋದಿಲ್ಲ, ಚೂರು ಪುರ್ಸೋದಿಲ್ಲ ಸಿಸ್ಟರ್. ನನಗೆ ಮೊನ್ನೆ ಒಂದ್ಸಲ ಸಮಸ್ಯೆ ಆಯ್ತು. ಸಮಸ್ಯೆ ಆದಾಗ 5-6 ದಿನ ದೇವ್ರ ಹತ್ರ ಕೇಳಿದೆ, ಇದು ಎಲ್ಲಿಂದ ಬಂತು ದೇವ್ರೆ, ಹೇಗೆ ಬಂತು, ಇದು ನನ್ಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ವೆರಿ ನೆಕ್ಸ್ಟ್ ಸಂಡೇ ದೇವರು ತೋರಿಸಿದ್ರು. ಆವತ್ತು ಬಿಟ್ಟು ಹೋದ ಸಮಸ್ಯೆ ಇವತ್ತವರೆಗೆ ಬರಲಿಲ್ಲ. ಕೆಲವೊಮ್ಮೆ ದೇವರು ನಿನ್ನ ಮನೋಭಾವನೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾನೆ. ದೇವರಿಗೆ ವಿರುದ್ಧವಾಗಿ ನಡೆಯುವುದು ಅದು ವ್ಯಭಿಚಾರಕ್ಕಿಂತಲೂ ಕೆಟ್ಟದ್ದು. ದೇವರಿಗೆ ವಿರುದ್ಧವಾಗಿ ವಿಗ್ರಹಾರಾಧನೆ ಮಾಡೋದು ಅದು ಮಹಾಪಾಪ. ದೇವರನ್ನು ಇಷ್ಟ ಮಾಡೋದಿಲ್ಲ. ವಿಶ್ವಾಸಿಗಳಾಗಿ ನಾವು ದೇವರಿಗೆ ಸರಿಯಾಗಿ ನಡೆದುಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಆ ಅಭ್ಯಾಸ ಮಾಡಿದಾಗ ನಿನ್ನ ಅರಣ್ಯದ ಅವಸ್ಥೆಯಿಂದ ಆತನ ಹೊರಗೆ ಕರ್ಕೊಂಡು ಬರ್ತಾನೆ. ಆಮೇಲೆ ಮೋಶೆ ಪ್ರವಾದನೆ ಗ್ರಂಥದವರೆಗೂ ಇಸ್ರಾಯೇಲ್ ಅನೇಕ ಪಾಪಗಳನ್ನ ಮಾಡ್ತಾ ದೇವರಿಗೆ ವಿರುದ್ಧವಾಗಿ ನೀವು ನೋಡ್ರಿ, ವಿಮೋಚನಾ ಕಾಂಡ 1 ಹೋದ್ರಿ, ಏನು ಇಲ್ಲೊಂದು ಅದ್ಭುತ ಆಗಿದೆ. ಆ ಗೇಟ್ ಹತ್ರ ಹೋಗುವಾಗ ಮತ್ತೆ ಇವ್ರದ್ದು ಗುಣಗುಟ್ಟು ಕಣ್ಣಾರೆ ಕಂಡವರು ಪಾಪ
ನೀವು. ಆಮೇಲೆ ಅವ್ರು ಹೇಗೂ ಅಲ್ಲಿಂದ ಪಾತ್ರೆ ಪಗಡಿ ಎಲ್ಲ ಇಟ್ಕೊಂಡು ಬಂದಿದ್ರ, ಕೆಂಪು ಸಮುದ್ರಕ್ಕೆ ಒಂದಿಷ್ಟು ನೀರು ತಗೊಂಡು ಹೋಗಿದ್ರು, ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋದಾಗ ಬಾಯಾರಿಕೆ ಆಗುತ್ತೆ, ನೀರು ಕೇಳ್ತಾರೆ, ಅಲ್ಲಿ ನೀರೆಲ್ಲ ಕಹಿ ಕಹಿ ನೀರು ಬಂತು. ಏನೋ ಅದು ಬೈದ್ರು ನೋಡ್ರಿ ಮೋಶೆಗೆ. ಆಮೇಲೆ ಒಂದ ಎರಡ ಆಮೇಲೆ ಅಲ್ಲ, ಈಗ ನಾನು ಇಂಥ ಜನರಿಗೆ ಏನನ್ಬೇಕು? ಕಣ್ಣಾರೆ ಕಂಡಿದ್ದಾರೆ ನೋಡ್ರಿ. ಇಲ್ಲಿ ಬರುವ ಜನರೆಲ್ಲ ಊಟಕ್ಕಿಲ್ಲದೆ ಕಷ್ಟಪಡುವವರು, ಮಾರಕರವಾದ ರೋಗದಲ್ಲಿರುವವರು, ಸಮಾಧಾನ ಇಲ್ಲದವರು, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗುವವರೆಲ್ಲ ಇಲ್ಲಿ ಬರ್ತಾರೆ ಬರ್ತಾರೆ ಬಂದಿದ್ದಾರೆ, ಬರ್ತಾನೆ ಇರ್ತಾರೆ. ಅಲ್ಲಿ ಮುಗಿಲ್ಲ, ಮುಂದಿದೆ, ಬರ್ತಾರೆ. ದೇವರವರಿಗೊಂದು ಒಳ್ಳೆ ಬಿಡುಗಡೆ ಕೊಟ್ಟು ಸಮೃದ್ಧಿ ಮಾಡಿ ಅವರನ್ನ ಒಂದು ವರ್ಷದಿಂದ ನೋಡಿದವ್ರು ಹೇಳ್ತಾರೆ, ಅವ್ರು ಇವನಲ್ಲ ಚೇಂಜ್ ಆಗಿರಲ್ಲ ಅಂತ ಹೇಳುವ ಮಟ್ಟಿಗೆ ಅವರನ್ನ ನಡೆಸ್ತಾರೆ. ಆಮೇಲೆ ಕಡೆಗೆ ಒಂದು ಸಣ್ಣ ಕಷ್ಟ ಬರುತ್ತೆ ನೋಡ್ರಿ, ಸಣ್ಣ ಕಷ್ಟ ಬರುತ್ತೆ. ದೇವ್ರ ಎಂತ ಮಾಡ್ದ? ದೇವ್ರೆ, ನೀನ್ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದಿ, ಅದಕ್ಕೆ ಬಂದಾಗೆಲ್ಲ ಫೋಟೋ ಮಾಡೋದು, ವಿಡಿಯೋ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನೀನ್ ಹತ್ಕೊಂಡ್ ಜನ ನಾವು ರೆಡಿ ಮಾಡ್ಬೇಕು. ಬಂದಾಗೆಲ್ಲ ಅವ್ರದ್ದು ವಿಡಿಯೋ ಮಾಡಿ ಫೋಟೋ ಮಾಡಿ ಇಟ್ಕೊಂಡ್ರೆ ಒಂದ್ ವರ್ಷದ ನಂತರ ಅಣ್ಣ ಏನ್ ಮಾಡ್ಬೇಕು ಹೇಳ್ಬೇಡ, ನೋಡಿ ಹೆಂಗ್ ಬಂದಿದ್ದೆ ನೋಡು. ಹೆಂಗಿದ್ದೆ, ಹೆಂಗಾದ ಗೊತ್ತಾ? ಮುಂದೆ ಹೇಳ್ಬಿಡ್ರಿ, ನಾನು ಗೊತ್ತಿದೆ, ಹೇಳ್ಬಿಡಿ. ಆಮೇಲೆ ನೀವು ಹೆಂಗಿದ್ದವರು ಹೆಂಗಾಗಿದ್ದೀರಿ ಅಂತ ದೇವರಿಗೆ ಗೊತ್ತು. ಆಮೇಲೆ ಯಾವ ಮುಕ್ತನಿಗಲ್ಲ, ದೇವರಿಗೆ ಗೊತ್ತು. ಆಮೇಲೆ ನಮ್ಮನ್ನ ದೇವರು, ನಾವು ಒಂದು ಫ್ಲಾಶ್ ಬ್ಯಾಕ್ ಹೋದ್ರೆ ಅಡವಿಯ ಅವಸ್ಥೆ ನಮ್ಗಿತ್ತು. ತಿಂದ ಅನ್ನಕ್ಕೆ ಮತ್ತೊಂದು ಅನ್ನ ತಿನ್ಲಿಕ್ಕೆ ನಮ್ಗೆ ಇರಲಿಲ್ಲ, ಉಟ್ಟ ಬಟ್ಟೆಗೆ ಮತ್ತೊಂದು ಬಟ್ಟೆ ಇರಲಿಲ್ಲ, ಖರ್ಚು ಮಾಡ್ತೀನಿ ಅಂದ್ರೆ 100 ರೂಪಾಯಿ ನೋಟೇ ಇರಲಿಲ್ಲ. ಆಮೇಲೆ ಎಲ್ಲಿ ಹೋದ್ರು 10 ರೂಪಾಯಿ ಸಿಲ್ವೇನೆ ಇರೋದು. ಆದ್ರೆ ಇವತ್ತು ಕೆಲವರೆಲ್ಲ ತಂದು ಕೊಡ್ತಾರೆ, ಪಾಸ್ಟ್ರೆ ಒಂದು ಕಾಣಿಕೆ ತಗೊಳ್ಳಿ ಅಂತ. ನನಗೆ ಶಾಕ್. ಅವ್ರು ಬಂದ ದಿನ ಇದ್ದದ್ದಕ್ಕೂ ಇವತ್ತು ಕೊಡ್ತಾ ಇರೋದಕ್ಕೂ ನಾನ್ ನೋಡಿದ್ರೆ ಎಂತ ಅರಣ್ಯದಿಂದ ದೇವರನ್ನ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ನನಗೆ ಶಾಕ್ ಕೆಲವ್ರು ನೋಡುವಾಗ. ದೇವ್ರಿ ಬಿಡಿ, ದೇವ್ರು ಮಾಡಿದವರು. ನನಗೆ ಕೆಲವೊಮ್ಮೆ ನೋಡುವಾಗ ಶಾಕು. ಇನ್ನ ಅರಣ್ಯದ ಅವಸ್ಥೆಯನ್ನು ರಾತ್ರಿ ದೇವರಿಗೆ. ಆಮೇಲೆ ಅರಣ್ಯಕಾಂಡ 23ನೇ ಅಧ್ಯಾಯದ 19ನೇ ವಾಕ್ಯ. ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನು ಅಲ್ಲ. ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಒಂದು ನಿಮಿಷ, ನಾವು ಏನ್ ಮಾತು ಕೊಡ್ತೀವಿ? ಮಾತು ಕೊಟ್ಟಿದ್ದು 10 ಗಂಟೆ ಕೊಟ್ಟದ್ದು 11 ಗಂಟೆ ಮಾಡ್ಕೋಬೇಕು ನಮ್ಗೆ. ಅಂತ ಜನಗಳು ನಾವು. ಆದ್ರೆ ದೇವರು ನಿನಗೆ ಹೇಳಿದ್ದಾನೆ, ಒಂದು ವಾಗ್ದಾನ ಮಾಡಿದ್ದಾನೆ, ಮಗನೇ ನಿನ್ನನ್ನು ಈ ರೀತಿ ಮಾಡ್ತೀನಿ ಅಂತ. ಮಗಳೇ ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ನುಡಿದವರು ಪ್ರತಿಯೊಬ್ಬರಿಗೆ ಒಂದು ವಾಗ್ದಾನ ಇದೆ. ಆ ವಾಗ್ದಾನ ಮಾಡಿದವರು ಮರೆತು ಬಿಡುವ ದೇವರಲ್ಲ. ಆ ವಾಗ್ದಾನ ಮಾಡಿದವರು 2 ಮಾತಿನವನಲ್ಲ. ಆ ವಾಗ್ದಾನ ಮಾಡಿದವರು 2 ನಾಲಿಗೆ ಉಳ್ಳವನಲ್ಲ. ಆತನು ನೆರವೇರಿಸುವವರೆಗೂ ಆತನ ಪ್ರಸನ್ನತೆ, ಆತನ ಮಹಿಮೆ ನಿನ್ನ ಹಿಂದೆ ಕಾರ್ಯ ಮಾಡುವಂತದಾಗಿದೆ. ಆಮೆನ್. ಹಲ್ಲೆಲೂಯಾ. 2 ಮಾತಿನವನಲ್ಲ ಅವನು. ಮನುಷ್ಯನಂತೆ ಮನಸ್ಸನ್ನ ಬೇರ್ಪಡಿಸಿಕೊಳ್ಳುವವನಲ್ಲ. ಅದಕ್ಕೆ ಹೇಳೋದು ಮನುಷ್ಯ ಜ್ಞಾನ. ಆರಾಧನೆ ನಿಂತಾಗ ಒಂದು ಮಾತಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯ ಜ್ಞಾನ ಕ್ಯಾನ್ಸಲ್ ಆಗಿದೆ. ಆಮೇಲೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಬಂದಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಒಂದು ವಾಗ್ದಾನ ಇದೆ. ದೇವರನ್ನು ಅರಿತಿದ್ದೀರಿ ಅಂದ್ರೆ ಒಂದು ದೊಡ್ಡ ವಾಗ್ದಾನ ಇದೆ. ಆ ವಾಗ್ದಾನ ನೆರವೇರುವವರೆಗೂ ನೀನು ಬಿಟ್ಟರು ದೇವರು ಬಿಡಲ್ಲ. ನೀನು ಬಿಡ್ತೀಯ, 100% ಬಿಡ್ತೀಯ. ಕಾರಣವಾಗಿ ವಾಕ್ಯ ಹೇಳುತ್ತೆ, 2 ಮಾತಿನವನು ನಾವು. ಏನ್ ಸಿಸ್ಟ್ರೆ, ನಾನು 2 ಮಾತಿನವನ? ನಾವು ಎಲ್ಲರೂ 2 ಮಾತಿನವನು. ಇವತ್ತು ಹೇಳಿ ನಾಳೆಗಿಲ್ಲ ನಮಗೆ. ಆಮೇಲೆ ಮನಸ್ಸು ಖುಷಿಯಾದಾಗ ಒಂದು ಮನಸ್ಸು, ನಾವು ಬೇಜಾರಾದಾಗ ಇನ್ನೊಂದು ಮನಸ್ಸು. ಮನಸ್ಸು ಬದಲಾಗುತ್ತೆ ನಮ್ದು. ಆಮೇಲೆ ಒಳ್ಳೆ ಪ್ರೀತಿಯಿಂದ ಇರ್ತೀವಿ, ಖುಷಿಯಾಗಿರ್ತೀವಿ. ಯಾರು ಒಂದು ಸಣ್ಣ ಬಾಂಬ್ ಹಾಕಿರ್ತಾರೆ. ಆಮೇಲೆ ಯಾರು ನಿಮ್ಮ ಮನೆಗೆ ಬಂದು ನಿಮ್ಮ ಫೋನಲ್ಲಿಯೋ ಎಲ್ಲೋ ಒಂದು ಸಣ್ಣ ಬಾಂಬ್ ಕೊಡ್ಸಿರ್ತಾರೆ. ಖುಷಿ ಇಲ್ಲ, ಬಿಸಿ ಇಲ್ಲ. ಈಗ ಪಾಸ್ಟರ್ ನೋಡಿದ್ರೆ ಖುಷಿ
ತೋರಿಸು ತೋರಿಸ್ಕೊಳ್ಳಿ. ನಾವು ಏನೂ ಮಾಡಿಲ್ಲ. ಆಮೇಲೆ ಯಾರು ಏನೋ ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ. ನೋಡೋಣ, ಎರಡು ಮಾತಿನವರು, ಮನಸ್ಸು ಬೇರ್ಪಡಿಸಿಕೊಳ್ಳುವವರು, ದೇವರ ಮೇಲೆ ಒಂದೇ ನಂಬಿಕೆ ಇಲ್ಲದವರು. ಒಳ್ಳೆದಾದಾಗ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮನೆಯಲ್ಲಿ ₹1 ಇಲ್ಲದೆ ಇರುವಾಗ ಇವತ್ತು ಬೇಡ, ಪ್ರೇಯರಿಗೆ ಇವತ್ತು ಆರಾಧನೆಗೆ ಬೇಡ. ಆಮೇಲೆ ಹಾಲೆಲೂಯಾ 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 ಹಾಲೆಲೂಯಾ. ಭಯಪಡ್ರಿ ದೇವರಿಗೆ, ಆತನು ನಂಬಿಗಸ್ತನು. ನಿನ್ನನ್ನು ಕರೆದಿದ್ದಾನೆ ಅಂದ್ರೆ ಏನಾದ್ರೂ ಮಾಡ್ತಾನೆ. 100% ನಿನ್ನನ್ನು ಸುಮ್ಮನೆ ಬಿಡೋ ದೇವರೇ ಅಲ್ಲ, ಏನಾದ್ರೂ ಮಾಡ್ತಾನೆ. ಯಾಕಂದ್ರೆ ಹೋದ್ರೆ ಅಪ್ಪ ವಾಕ್ಯ ಹೋದ್ರಿ ಅದನ್ನ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ನೋಡಿ, ನಮ್ಮನ್ನ ಸೂಚಿಸಿ ಹೇಳ್ತಾ ಇದ್ದಾರೆ, ಮನುಷ್ಯನಂತೆ. ನಿಮಗೆ ಗೊತ್ತಾ, ಆದಿಕಾಂಡದಲ್ಲಿ ದೇವರು ಮಾತಾಡ್ತಾನೆ. ಎಲ್ಲ ಸೃಷ್ಟಿ ಆದ್ಮೇಲೆ ದೇವರು ಖುಷಿ ಪಡ್ಬೇಕಿತ್ತು. ದೇವರು ಕೂತ್ಕೊಂಡು ಹೇಳ್ತಾನೆ, ನನಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರೆ ಬೇಜಾರಾಗಿಲ್ಲ. ಈ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಕ್ಕೆ ನನಗೆ ಬಹಳ ಬೇಜಾರಾಗ್ತಾ ಇದೆ. ಎಂತ ಒಳ್ಳೆ ಮನುಷ್ಯರು, ಎಂತ ಒಳ್ಳೆ ಮನುಷ್ಯರು. ನಾವು ದೇವರೇ ಬೇಜಾರು ಮಾಡ್ಕೊಂಡಿದ್ದಾನೆ ಸೃಷ್ಟಿ ಮಾಡಿದ್ದಕ್ಕೆ. ಕಾರಣ, ಇನ್ನೂ ನಾವು ಸ್ಟೇಬಲ್ ಆಗಿ ನಿಲ್ಲಿಲ್ಲ. ವಾಕ್ಯ ಓದ್ತೀವಿ, ಮೇಲೆ ಹೋಗುತ್ತೆ. ಆಮೇಲೆ ಅಭಿಷೇಕ ಆಗುತ್ತೆ, ಕೆಳಗೆ ಹೋಗುತ್ತೆ. ಆಮೇಲೆ ಇದು ಮೇಲೆ ಕೆಳಗೆ ಹೋಗೋದಲ್ಲ, ಇದು ಇಲ್ಲಿ ಹೋಗುತ್ತೆ. ನಿನ್ನ ಹೃದಯದ ಒಳಗಡೆ ಹೋದ್ರೆ ವಾಕ್ಯ ಕಾರ್ಯ ಮಾಡುತ್ತೆ, ಅಭಿಷೇಕ ಕಾರ್ಯ ಮಾಡುತ್ತೆ, ದೇವರ ಭಯ ಕಾರ್ಯ ಮಾಡುತ್ತೆ, ದೇವರು ನಿನ್ನ ಜೊತೆಗಿದ್ದಾನೆಂಬ ಅರಿವು ನಿನಗೆ ಉಂಟಾಗುತ್ತೆ. ಹಾಲೆಲೂಯಾ. ಹಾಗಾಗಿ ದೇವರು ನಿನ್ನನ್ನ ಕರ್ಕೊಂಡು ಬಂದಿರೋದಾದ್ರೆ ಏನಾದ್ರೂ ಮಾಡ್ತಾನೆ. ದೇವರ ಸನ್ನಿಧಾನಕ್ಕೆ ನೀನು ಬಂದಿದ್ದೀಯಂದ್ರೆ ದೇವರು ನಿನ್ನ ಮರಿಗೈಯಲ್ಲಿ ಕಳಿಸೋದಿಲ್ಲ. ಅರಣ್ಯದಿಂದ ಹೊರ ತಂದ ಹೊರತೆಯನ್ನ ತೋಡಿ ದೇವರು ನಿನ್ನನ್ನು ಕರೆಸುವವರಾಗಿದ್ದಾರೆ. ಆಮೆನ್. ಹಾಲೆಲೂಯಾ ಹಾಲೆಲೂಯಾ. ಅದೇ ಅರಣ್ಯಕಾಂಡದ 32ನೇ ಅಧ್ಯಾಯದ 13ನೇ ವಾಕ್ಯ. ಅರಣ್ಯಕಾಂಡದ 32ನೇ ಅಧ್ಯಾಯದ 13ನೇ ವಾಕ್ಯ. ಯೆಹೋವನು ಇಸ್ರಾಯೇಲರ ಮೇಲೆ ಹಾ. ಕೋಪಗೊಂಡವನಾಗಿ ಹಾ. ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಆ ಸಂತತಿಯವರೆಲ್ಲರೂ ಹಾ. ನಾಶವಾಗುವ ತನಕ, ಹ್ಮ್. ಅಂದರೆ 40 ವರ್ಷ ಕಾಲ ಹ್ಮ್. ಇಸ್ರಾಯೇಲರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು. ಆಮೆನ್. ಒಂದು ಡಿಫರೆನ್ಸ್ ಇದೆ. ಈಗ ಒಂದು ಡಿಫರೆನ್ಸ್ ಇದೆ, ಗೊತ್ತಾಯ್ತಾ? ಗೊತ್ತಾಗಿಲ್ಲ, ನಿಮ್ಗಾಗಲ್ಲ, ಗೊತ್ತಾಗುತ್ತೆ ಬಿಡಿ. ಒಂದು ಡಿಫರೆನ್ಸ್ ಇದೆ. 40 ವರ್ಷ ಸರಿ, ಕೆಲವು ವಿಕೆಟ್ ಎಲ್ಲ ಹೋಯ್ತು, ಪೂರ ವಿಕೆಟ್ ಹೋಯ್ತು. 40 ವರ್ಷದಲ್ಲಿ ಕಡೆ ಉಳಿದ 2-3 ಜನ. ಆಮೆನ್. ಆದ್ರೆ ಈಗ ನೀನು ತಪ್ಪು ಮಾಡ್ತಿ, ನಿನಗೆ ಶಿಕ್ಷೆ ಉಂಟಾಗತ್ತೆ, ವಿಕೆಟ್ ಹೋಗುದಿಲ್ಲ, ವಿಕೆಟ್ ಒಂದು ಹೋಗುದಿಲ್ಲ. ಆಮೇಲೆ ಕಾರಣ ಕೃಪೆ 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 ಎನ್ನುವುದರಿಂದ ನಿನ್ನನ್ನು ವಿಕೆಟ್ ಹೋಗುವಾಗ ನಿನ್ನನ್ನು ಪ್ರಾಣ ನಷ್ಟ ಮಾಡೋದಿಲ್ಲ. ನಿನ್ನ ಅನುಭವಕ್ಕೆ ತರಿಸ್ತಾನೆ. ನಿನ್ನನ್ನು ಸುತ್ತಿ ಸುತ್ತಿ ಅನುಭವಕ್ಕೆ ತರಿಸಿ ನೀನು ಸೋತು ಅವನ ಪಾದದಲ್ಲಿ ಬರುವವರೆಗೂ ಆತನು ಬಿಡೋದಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ಅದಕ್ಕೆ ಕೆಲವರಿಗೆ ನಾನು ಕಾರಣ ಹೇಳ್ತೇನೆ, ದೇವ್ರನ್ನ ಗಟ್ಟಿಯಾಗಿಟ್ಕೊಳ್ರಿ, ದೇವ್ರನ್ನ ಗಟ್ಟಿಯಾಗಿಟ್ಕೊಳ್ರಿ, ಬಿಡಬೇಡ್ರಿ. ಆಮೆನ್ ಆಮೆನ್. ವಿಕೆಟ್ ಹೋಗಲ್ಲ, ಬಟ್ ಕಷ್ಟ ನಷ್ಟಕ್ಕೆ ಒಳಗಾಗ್ತೀವಿ. ಆಮೆನ್. ಆತನು ಆಶೀರ್ವದಿಸಿದ್ರೆ ನೀನೇನಾಗ್ತಿ? ಮೇಲಿಂದ ಮೇಲೆ ಮೇಲಿಂದ ಮೇಲೆ ಉನ್ನತಿಗೆ ಇರ್ತೀವಿ. ಅದು ಗೊತ್ತಿದ್ದು ನೀನ್ ಕಷ್ಟ ನೀನೇ ಬರ ಮಾಡ್ಕೊಳ್ಳೋದು, ನಿನ್ನ ಮಾತಿನಿಂದ ಬರ ಮಾಡ್ಕೊಳ್ಳೋದು, ನಿನ್ನ ಆಲೋಚನೆಯಿಂದ ಬರ ಮಾಡ್ಕೊಳ್ಳೋದು. ಇಬ್ರು ಮಾತಾಡ್ತಾ ಇರ್ತಾರೆ, ಒಬ್ರು ಯಾರದೋ ವಿಷಯ, ಚರ್ಚ್ ವಿಷಯ ಮಾತಾಡ್ತಾ ಇರ್ತಾರೆ. ನಿನ್ನನ್ನು ಕರೀಲಿಲ್ಲ, ನೀನ್ 3ನೇನಾಗಿ ಬಾಯಿ ಹಾಕ್ತಿ, ಸುಮ್ಮನೆ ಬಿಡ್ತೀನಿ. ನಿನ್ನ ಕರೆದಿದ್ರ ಅಲ್ಲಿ ಯಾರಾದ್ರು? ಇಲ್ಲ, ಹೌದಾ, ನಮಗೂ ಗೊತ್ತಿತ್ತು ಕಣು. ಬಿಡೋದಿಲ್ಲ ದೇವರು, ದೇವರು ಬಿಡೋದೇ ಇಲ್ಲ. ಅದಕ್ಕೆ ಹೇಳೋದು, ಆವಾಗ ಶತ್ರು ಕೈಗೆ ಕೊಡ್ತಾ ಇದ್ದ, ಈಗ ಶತ್ರುಗಳು ಯಾರು ಇಲ್ಲ. ಯಾಕೆಂದ್ರೆ ಈಗ ಎಲ್ಲ ಏನಾಯ್ತು, ಫಾರ್ವರ್ಡ್ ಆಗಿದೆ, ಟೆಕ್ನಿಕಲ್ ಯುಗ ಆಗಿರೋದ್ರಿಂದ ಶತ್ರು ಫಿಲಿಸ್ಟಿಯರ್ ಬರುವುದಿಲ್ಲ. ತಪ್ಪು ಮಾಡಿದಾಗ ಫಿಲಿಸ್ಟಿಯರ ಕೈಗೆ ಒಂದ್ಸಲ ಕೊಡ್ತಾರೆ, ಇಲ್ಲ ಅಂದ್ರೆ ನಮ್ಮನ್ನ ಸರಿ ಅನುಭವದಲ್ಲಿ ದೇವರು ನಡೆಸ್ತಾರೆ. ತಿಳ್ಕೊಳ್ಳಿ. ಆಮೆನ್ ಆಮೆನ್. ಯೆಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡವನಾಗಿ, ದೇವರಿಗೆ ಕೋಪ ಬರಿಸುವವರು ನಾವು ಎಂತ
ಬಲಿಷ್ಠವಾದ 2 ಕುರಿ ತಗೊಂಡು ಬಾ ಅಂದಿದ್ರೆ ಖಂಡಿತ ಖಂಡಿತ ಎಲ್ಲಾದ್ರೂ ಬಡ್ಡಿ ಮೇಲೆ ಸಾಲ ತೆಗೆದು ತಗೊಬರ್ತಾರೆ. ದೇವ್ರು ಮಾಡಿ ತಪ್ಪದೆ. ಹಲ್ಲೆಲೂಯಾ. ದೇವರ ಆಜ್ಞೆಗಳು ಸುಲಭವಾದದ್ದು, ಅದು ಹಗುರವಾದದ್ದು, ಆತನ ಲೋಕ ಭಾರವಾದದ್ದಲ್ಲ. ಆದ್ರೆ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಇವತ್ತು ನಾವು ಇಷ್ಟು ವಾಕ್ಯ ಕೇಳ್ತೀವಿ ನೋಡ್ರಿ, ಅಲ್ಲಿ ಫಲ ತಿನ್ನೋರಲ್ಲೇ ಗಲಾಟೆ ಶುರುವಾಯಿತು. ಎಷ್ಟು ವಾಕ್ಯ ಕೇಳ್ತೀವಿ, ಹೌದು ದೇವರ ಆಜ್ಞೆಗೆ ಒಳಪಟ್ಟು ನಡಿಬೇಕು ಅಂತ ಕೂಗಿ ಕೂಗಿ ಹೇಳ್ತೀನಿ, ಅದನ್ನು ಮಾಡಿ ಅಂತ ಹೇಳ್ತೀನಿ, ಎಲ್ಲ ಆಗಿ ಫಲ ಹಾಕಲು ಲೇಟ್ ಆಯ್ತಂತೆ ಜಗಳ. ದೇವ್ರ ಮಕ್ಕಳು ನಾವು. ಯಾರ ಮಕ್ಕಳು? ಯಾರ ಮಕ್ಕಳು? ಯಾರ ಮಕ್ಕಳು? ಇಲ್ಲ ಸಿಸ್ಟರ್, ಅಲ್ಲೋದಾಗ ನಾವು ಪಲವಿಗೆ ಮಕ್ಕಳು. ಹಂಗಾಗಬಾರ್ದು. ನಾವು ಎಲ್ಲೇ ಇದ್ರು, ಎಲ್ಲೇ ನಿಂತ್ರು, ಯಾವ ಯಾವ ಒಂದು ದೇಶದಲ್ಲಿದ್ರು ನನ್ನ ದೇವರು ಯಾರಂತ ನಾವು ಅಲ್ಲಿ ಪ್ರೂವ್ ಮಾಡಬೇಕು. ಆಮೇಲೆ ನಮ್ಮನ್ನ ನೋಡಿದವರು ಹೇಳ್ಬೇಕು, ಇವ್ರು ಆರಾಧಿಸುವ ದೇವರು ದೊಡ್ಡವನು ಅಂತ. ನಮ್ಮ ನಡತೆಯನ್ನು ನೋಡಿ ಹೇಳ್ಬೇಕು, ಇವ್ರು ಆರಾಧಿಸುವ ದೇವರು ದೊಡ್ಡವನು ಅಂತ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಕೋಪಕ್ಕೆ ಒಳಗಾಗಬೇಡ್ರಿ. ಯಾಕೆಂದ್ರೆ ಆತನು 1 ತಿಂಗಳಲ್ಲಿ ಸಿಗೋದು 1 ವರ್ಷ ಲೇಟ್ ಮಾಡ್ತಾನೆ. ಆಮೇಲೆ ಆಮೇಲೆ ಕೆಲವೊಂದು ನಮ್ಮ ಕ್ಯಾರೆಕ್ಟರ್ ಅಥವಾ ನಮ್ಮ ಮಾತುಗಳು, ನಮ್ಮ ಗುಣಗುಟ್ಟುವಿಕೆಯಿಂದ ಅಲ್ಲ, ನೀವು ಮಾತ್ರ ಅಲ್ಲ, ನಾವು ಆರಂಭದ ದಿನಗಳಲ್ಲಿ ಗುಣಗುಡ್ತಾ ಇದ್ವಿ. ನನ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಕೇಳೋದು, ಎಲ್ಲ ಪ್ರೇರಿಗೂ ಹೋಗ್ಬೇಕಾ? ನಂಗೆ ನಿಜವಾಗಿ ಸುವಾರ್ತೆನೇ ಗೊತ್ತಿಲ್ಲ, ಮದುವೆ ಆದದ್ದು. ಆದ್ರೆ ಅವರು ಸ್ಟ್ರಾಂಗ್ ಇದ್ದಾರೆ, ನಾನು ಸ್ಟ್ರಾಂಗ್ ಇಲ್ಲ. ಪ್ರೇಯರ್ಗೆ ಕೂತ್ರೆ ಮೊನ್ನೆಲ್ಲ ಮಕ್ಕಳನ್ನ ಹೇಳ್ಕೊಂಡು ನಗಾಡ್ತಾ ಇದ್ರು. ಪ್ರೇಯರ್ಗೆ ಕೂತ್ರೆ 1 ಗಂಟೆ ಪ್ರೇಯರ್ ಆಗುವಾಗ 4 ಗಂಟೆ ಸಾಕಾಗೋದಿಲ್ವಾ? ನಾನು ಕೇಳು, ಇಷ್ಟೆಂತ ಉದ್ದ ಪ್ರೇಯರ್ ಮಾಡೋದು, ಈಗ ಗೊತ್ತಾಯ್ತು ಉದ್ದ ಪ್ರೇಯರ್ ಯಾಕೆ ಮಾಡೋದು ಅಂತ. ಹಾಲೆಲೂಯಾ, ಹಾಲೆಲೂಯಾ. ಗೊತ್ತಿರೋದಿಲ್ಲ, ಕೆಲವೊಮ್ಮೆ ಮಾತಾಡ್ತೀವಿ, ಆದ್ರೆ ವಾಕ್ಯ ಕೇಳಿದ ಮೇಲೆ ಹಾಗೆ ಮಾಡಬಾರ್ದು. ಆಮೇಲೆ ವಾಕ್ಯಕ್ಕೆ ವಿಧೇಯರಾಗಬೇಕು. ಅರಣ್ಯದ ಅವಸ್ಥೆಯಿಂದ ದೇವರು ಹೊರಗೆ ತರುತ್ತಾನೆ. ಅದಕ್ಕೆ ಹೇಳೋದು, ನಾವು ಮಾಡುವ ತಪ್ಪುಗಳಿಂದ ಹತ್ತಿರದಲ್ಲಿರೋದು ದೂರ ಹೋಗುತ್ತೆ, ದೂರ ಹೋಗುತ್ತೆ. ಅದನ್ನ ನಮ್ಗೆ ಹಿಡಿಲಿಕ್ಕೆ ಆಗಲ್ಲ. ಕಾರಣ, ದೇವರು ಸ್ವಲ್ಪ ಟೈಮ್ ಪೆಂಡಿಂಗ್ ಇಡ್ತಾನೆ. ದೇವ್ರು ನಿಮ್ಮ ಮೇಲೆ ಕೋಪಗೊಳ್ಳೋದಲ್ಲ. ಅವ್ರ ಮೇಲೆ ಕೋಪಗೊಂಡ್ರು ನಿಮ್ಮ ಮೇಲೆ ಕೋಪಗೊಳ್ಳಲ್ಲ. ದೇವರು ನಿಮ್ಮನ್ನ ಪ್ರೀತಿಸ್ತಾನೆ. ಯಾಕೆ ಪೆಂಡಿಂಗ್ ಇಡ್ತಾನೆ? ಕಷ್ಟ ಯಾಕೆ ಬರಮಾಡ್ತಾನೆ ಅಂದ್ರೆ ನಿಮ್ಮ ಅನುಭವಕ್ಕೆ ಬರಲಿ ಎಂದು. ಆಮೆನ್, ಹಲ್ಲೆಲೂಯಾ. ಯೆರೆಮೀಯ 4:26. ಯೆರೆಮೀಯ 4:26. ವೇಗವಾಗಿ ವಾಕ್ಯದ ಕಡೆಗೆ ಹೋಗೋಣ. ಯೆರೆಮೀಯ 4:26. ನಾನು ನೋಡಲಾಗಿ ಫಲವತ್ತಾದ ಭೂಮಿಯ ಕಡೆ ಕಾಡಾಗಿತ್ತು. ಅಕಟ ಅಲ್ಲಿ ಮೂರ್ಖಗಳೆಲ್ಲ ರೋಷಾಗ್ನಿಯುಕ್ತವಾದ ಯೆಹೋವನ ಪ್ರಸನ್ನತೆಯಿಂದ ಬಿದ್ದು ಹೋಗಿದ್ದವು. ನಾನು ನೋಡಲಾಗಿ ಭೂಮಿ ಫಲವತ್ತಾಗಿ ಹಣ್ಣು ಕೊಡುತ್ತಾ ಒಳ್ಳೆ ಚೆನ್ನಾಗಿ ಫಸಲು ಕೊಡ್ತಾ ಇತ್ತು. ಯಾರು ನೋಡಲಾಗಿ? ನಾನು ನೋಡಲಾಗಿ. ಆದ್ರೆ ಹಸ್ರಾಗಿದ್ದೀವಿ, 2 ಊಟ ಇದೆ, ಖರ್ಚಿ ದುಡ್ಡಿದೆ ಅಂತ ಸುಮ್ಮನೆ ಇರಬೇಡ್ರಿ. ಅದನ್ನ ಕಾರಣವಾಗಿ ಮಾಡ್ತಾರೆ. ದೇವ್ರ ಮಾತಿಗೆ ನೀನು ವಿಧೇಯನಾಗದೆ ಹೋದ್ರೆ, ದೇವರ ಮಾತನ್ನು ನೀನು ಪಾಲಿಸದೆ ಹೋದ್ರೆ, ಫಲವತ್ತಾದ ಭೂಮಿಯನ್ನ ಕಾಡಾಗಿ ಮಾಡ್ಲಿಕ್ಕೂ ನನ್ನ ದೇವರಿಗೆ ಗೊತ್ತಿದೆ. ಕಾಡಾಗಿರುವ ನಿನ್ನ ಜೀವಿತವನ್ನ ಫಲವತ್ತತೆ ಮಾಡ್ಲಿಕ್ಕೂ ದೇವರಿಗೆ ಗೊತ್ತಿದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ತಿಪ್ಪೆಯಲ್ಲಿ ಬಿದ್ದವನನ್ನ ಪ್ರಭುಗಳ ಸಂಗಡ ಕೂಡಿಸ್ತೀನಿ ಅಂತ. ಸ್ತೋತ್ರವೇ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕಟ ಅಲ್ಲಿನ ಊರುಗಳೆಲ್ಲ ರೋಷಾಗ್ನಿಯುಕ್ತವಾದ ಯೆಹೋವನ ಪ್ರತ್ಯಕ್ಷತೆಯಿಂದ ನಮ್ಮ ಪಟ್ಟಣ ಹಾಗಾಗಬಾರದು, ನಮ್ಮ ಕುಟುಂಬ ಹಾಗಾಗಬಾರದು, ನಮ್ಮ ಮಕ್ಕಳು ಹಾಗಾಗಬಾರದು, ನಮಗಿರುವ ಸಂಪತ್ತು ಹಾಗೆ ಆಗಬಾರದು. ಹಾಗಾಗಬಾರದು ಅಂತ ಹೇಳಿದ್ರೆ ದೇವರ ಮಾತನ್ನು ನೀನು ಕೇಳಬೇಕು, ದೇವರ ವಾಕ್ಯಕ್ಕೆ ಸರಿಯಾಗಿ ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡಿ ಇಲ್ಲದಾಗ ಪ್ರಾರ್ಥನೆ ಮಾಡೋರು ನಾನು ನೋಡಿದ್ದೀನಿ. ನಾನು ಇಲ್ಲಿ ಅಲ್ಲ, ಬೆಂಗಳೂರಲ್ಲಿದ್ದಾಗಲೂ ಕೂಡ ನೋಡಿದ್ದೀನಿ. ಗಾಡಿ ಇರೋದಿಲ್ಲ, ಅಳೋದು ಅಳೋದು ಅಳೋದು, ದೇವ್ರೆ 1 ಗಾಡಿ ಕೊಟ್ರೆ ಈ ಬಸ್ ಹತ್ತಿ ಬಸ್ ಇಳಿದು ಹೋಗೋರೊಳಗೆ ಲೇಟ್ ಆಗುತ್ತೆ. ಗಾಡಿ ಕೊಟ್ರೆ 10 ಗಂಟೆ ಪ್ರೇಯರ್ ಆದ್ರೆ 9:30 ಹೋಗಿ ಕೂತ್ಕೊಳ್ತೇನೆ. ಆ ದೇವರು ಗಾಡಿ ಕೊಟ್ಟ. ಯಾರು ಕೊಟ್ಟದ್ದು? ದೇವರು ಗಾಡಿ ಕೊಟ್ಟ. ದೇವರು ಶಬ್ದ ಇಲ್ಲ.
9:30 ಬಂದ. 2ನೇ ತಿಂಗಳು 10:15 ಆರಾಧನೆ ಅಂತ ನೋಡುದು. ಮಾಸ್ಟರ್ ಮೆಸೇಜ್ ಎಪ್ಪತ್ತಿಗೆ ಹೋಗೋದು. ಎಷ್ಟೊತ್ತಿಗಪ್ಪ ಆರಾಧನೆ? ಹಾಡು ದಿನ ನಾವು ರೇಡಿಯೋದಲ್ಲಿ ಟಿವಿಗೆ ಅದನ್ನು ನೋಡ್ತೀವಲ್ಲ ಹಾಡು. ಆಮೇಲೆ ತಂಗ್ಳೆ ಫ್ರೆಶ್ ಏನ್ ಹೇಳಿ ಜೋರ ಹೇಳ್ರಪ್ಪ. ತಂಗ್ಳೆ ಆಮೇಲೆ ಫ್ರೆಶ್ ಯಾರ ಟಿವಿಯಲ್ಲೂ ಬರುತ್ತೆ, ಯೂಟ್ಯೂಬಲ್ಲೂ ಬರುತ್ತೆ, ಫೇಸ್ಬುಕ್ಕಲ್ಲೂ ಬರುತ್ತೆ. ಆದ್ರೆ ದೇವರು ಮಾತ್ರ ಆಲಯದಲ್ಲಿ ಬಂದು ನಿನ್ ಕಾಯ್ತಾ ಇರ್ತಾನೆ. ನನ್ನ ಮಗಳು ಎಷ್ಟೊತ್ತಿ ಬರ್ತಾಳೆ, ನನ್ನ ಮಗ ಎಷ್ಟೊತ್ತಿ ಬರ್ತಾನೆ, ಅವ್ರ ಸಮೂಹವಾಗಿ ನನ್ನನ್ನು ಆರಾಧಿಸೋದು ಎಷ್ಟೊತ್ತಿಗೆ ಅಂತ ದೇವರು ಆತರ ದೊಡ್ಡವನಾಗಿ ನೀವು ಆರಾಧನೆ ಮಾಡ್ತೀನಿ ಅಂತ ನಂಬಿಕೆಯಿಂದ ಲೂಸಿಫರ್ನ ಕೆಳಗೆ ನೋಡಿದ್ದವು. ಈಗ ನೋಡಿದ್ರೆ ನೀವು ಮಾಡಲ್ಲ, ಅವನು ನುಡಿಗಳು. ನಿಮ್ಮನ್ನ ದೇವರು ಉಂಟು ಮಾಡಿದ್ದೇ ದೇವರನ್ನ ಆರಾಧನೆ ಮಾಡ್ಲಿ ಅಂತ. ನೀವು ಒಳ್ಳೆ ವಾಹನ ಕೊಟ್ಟ ಮೇಲೆ ಏನ್ ಹೇಳೋದ? ಆರಾಧನೆ ನಡೀಲಿ, ಆರಾಧನೆ ಆದ್ಮೇಲೆ ಹೋಗುವ. ಯಾರಿಗೆ? ಫಾಸ್ಟ್ ಮೆಸೇಜ್ ಹಾಕೋತೀವಿ ಹೋಗ. ಎಷ್ಟೊತ್ತಿಗೆ ಫಾಸ್ಟ್ ಮೆಸೇಜ್ ಹಾಕುವ. ಇದು ನಿಜವಾಗಿ ನಡೆದ ಘಟನೆ. ನಾನು ಎಲ್ಲಿಂದ ಸೇರಿಸಿ ಹೇಳ್ತಾ ಇಲ್ಲ, ನಿಜವಾಗಿ ನಡೆದಿರುವಂತ ಘಟನೆ. ದೇವರ ಮೇಲೆ ಗೊತ್ತಿದೆಯಾ ನಿನಗೆ? ಕಾರಣವಾಗಿ ಮಾಡ್ತಾನೆ. ಹುಷಾರು. ದೇವರು ಒಂದು ಮುಖ ಮಾತ್ರ ನೋಡಿದ್ರಿ. ನಿಮಗೆ ಗೊತ್ತಿರೋದು ಏನ್ ಗೊತ್ತಾ? ದೇವರು ಕನಿಕರ ಉಳ್ಳವನು, ಪ್ರೀತಿ ಉಳ್ಳವನು, ದೀರ್ಘ ಶಾಂತನು, ಮನವನ್ನುವ ದೇವರು. ಅದು ರೀಚಿನ ಎಷ್ಟು ಇನ್ನೊಂದು ಮುಖ ಇದೆ. ಒಂದು ನಾಣ್ಯಕ್ಕೆ 2 ಮುಖ ಇದೆ. ಆಮೇಲೆ ಈ ಮುಖದಲ್ಲಿ ಏನು? ದಹಿಸುವ ಅಗ್ನಿ. ಆಮೇಲೆ ಆತನ ಎದ್ದು ಹೊರಡುವಾಗ ವೈರಿಗಳು ಛತ್ರಿ ಹೋಗ್ತಾನೆ. ಏಸು ಇಲ್ಲಿರೋದು. ಆಮೇಲೆ ಏಸು ಎಲ್ಲಿರೋದು? ನಿನ್ನ ಮನೆಗೆ ಇಟ್ಟು ತೋರಿಸಿ. ಏಸು ಎಲ್ಲಿರೋದು? ನಿನ್ನ ಹೃದಯದಲ್ಲಿರೋದು. ಆಮೇಲೆ ನೀವು ದೇವರ ಆಲಯವಾಗಿದ್ದೀರಿ ಎಂದು, ದೇವರ ಆತ್ಮದ ನಿಮ್ಮ ಒಳಗಡೆ ವಾಸಿಸುತ್ತಾನೆ ಎಂದು ಗೊತ್ತಿಲ್ಲವೋ? ಗೊತ್ತಿದೆಯಾ ಇಲ್ವಾ? ಅಬ್ಬಾ ನೀವು ಹೇಳತ್ಕೊಂಡ್ರೆ ಗಟ್ಟಿಯಾಗಿ ಗೊತ್ತಿದೆಯಾ ಇಲ್ವಾ? ಹಳ ಒಡಂಬಡಿಕೆ ಕಾಲದಲ್ಲಿ ಪರಿಶುದ್ಧಾತ್ಮನು ಆಗಾಗ ಬಂದು ಹೋಗ್ತಾ ಇದ್ದ. ಹೊಸ ಒಡಂಬಡಿಕೆ ಕಾಲದಲ್ಲಿ ಬಂದು ಹೋಗುವ ಕಾಲ ಅಲ್ಲ, ನಿಮ್ಮ ಒಳಗಡೆಯೇ ಪರಿಶುದ್ಧಾತ್ಮನಿದ್ದಾನೆ. ನೀವೆಲ್ಲೋದ್ರೂ ಬಿಡುಗಡೆ ಆಗೋದಕ್ಕೆ, ನೀನ್ ಸಣ್ಣ ಪ್ರೇಯರ್ ಮಾಡಿದ್ರು ಬಿಡುಗಡೆ ಆಗೋದಕ್ಕೆ, ನೀನ್ ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರಿಗೆ ವಾಸಿ ಆಗೋದಕ್ಕೆ, ನೀನು ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಬಿಡುಗಡೆ ಆಗೋದಕ್ಕೆ. ಕಾರಣ ಪರಿಶುದ್ಧಾತ್ಮನು ಬಂದು ಹೋಗೋದಿಲ್ಲ, ಪರಿಶುದ್ಧಾತ್ಮನಿಗೆ ನೀನು ಆಲಯವಾಗಿದ್ದೀವಿ. ನಿಮ್ಗೆ ಗೊತ್ತಾ, ಎಷ್ಟೋ ಜನ ಕೆಲಸಕ್ಕೆ ಹೋಗೋರಿದ್ರಿ, ವಿಶ್ವಾಸಿಗಳು, ದೇವ್ರ ಮಕ್ಕಳು. ನೀವು ಕೆಲಸಕ್ಕೆ ಹೋದಾಗ ನಿಮ್ಮಿಂದ ನಿಮ್ಮ ಬಾಸ್ ಇಂಪ್ರೂವ್ಮೆಂಟ್ ಆಗ್ತಾರೆ. ಆದ್ರೆ ನೀವು ಯಾಕೋಬನ ಆಶೀರ್ವಾದ ಪಡ್ತೀರಿ. ಒಂದು ಆಲಿವೆ ನಿಲ್ಲಕ್ಕಾಗ್ಬಿಟ್ಟು ಇಷ್ಟು ಗಟ್ಟಿಯಾಗಿ ಹೋಗ್ತೀನಿ. ಒಂದು ಆಮೇಲೆ ಕೂತ್ಕೊಂಡು ಹೇಳೋದು ಬೇಡ, ಕೂತ್ಕೊಂಡೇ ಆಮೇಲೆ ಹೇಳೋದು. ನಿಮ್ಗೆ ಯಾಕೋಬನ ಆಶೀರ್ವಾದ ಇದೆ. ಯಾಕೋಬ ಹೋದ ಕಡೆ ಎಲ್ಲ ಆಶೀರ್ವಾದ ಆಯ್ತು. ಅವ್ರವ್ರೇ ಮಾತಾಡ್ಕೊಳ್ತಾ ಇದ್ರು. ಈ ಯಾಕೋಬ ಬಂದ್ರ ಮೇಲೆ ಲಾಭಾತ್ಮಿಗೆ ಭಯಂಕರ ಇಂಪ್ರೂವ್ಮೆಂಟ್. ನಿಮ್ಮನ್ನು ನೋಡಿದವರು ನಿಮ್ಮ ಆಫೀಸಲ್ಲಿ, ನೀವು ಕೆಲಸ ಮಾಡುವ ಫ್ಯಾಕ್ಟ್ರಿಗಳಲ್ಲಿ, ನೀವು ಕೂಲಿ ಕೆಲಸ ಮಾಡಿದ್ರು ತೊಂದರೆ ಇಲ್ಲ. ನೀವು ಎಲ್ಲಿ ಒಂದು ತೆಂಗಿನ ಮರ ನಟ್ಟು ಬರ್ತೀರ, ಒಳ್ಳೆ ಫಲ ಕೊಡುತ್ತೆ. ಕಾರಣ ನೀನು ವಿಶ್ವಾಸಿ. ನಿನ್ನ ಒಳಗಡೆ ಪರಿಶುದ್ಧಾತ್ಮನಿದ್ದಾನೆ. ಯಾವಾಗ ಪರಿಶುದ್ಧಾತ್ಮನಿದ್ದಾನೋ ನೀನು ಇಟ್ಟ ಹೆಜ್ಜೆ ಪೂರ ಬಿಡುಗಡೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಉಳ್ಳವರು ಗಟ್ಟಿಯಾಗಿ ಇವತ್ತು ಅರಣ್ಯದ ಅವಸ್ಥೆಯಿಂದ ಪರಿಶುದ್ಧಾತ್ಮನು ನಿನಗೋಸ್ಕರ ಆತನು ವರದಿಗಳೆಲ್ಲ ನೋಡ್ಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ. ದೇವರು ವಾಕ್ಯ ಹೇಳುತ್ತೆ, ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಈಗ ಕಾಡಾಗಿದೆ. ನಾನು ದೇವರಿಗೆ ಕೊಡ್ಲಿಕ್ಕೂ ಗೊತ್ತು, ಇಳಿಸ್ಲಿಕ್ಕೂ ಗೊತ್ತು. ನೀವು ಹಂಗಲ್ಲ ಇವೇನು ಈ ತರ ಹೇಳ್ತಾರೆ, ಈ ತರನೇ ಹೇಳೋದು. ಕೊಡ್ಲಿಕ್ಕೂ ಗೊತ್ತಿದೆ, ಇಳಿಸ್ಲಿಕ್ಕೂ ಗೊತ್ತಿದೆ. ಇಳಿಸಿದವನು ಹಸ್ಲಿಕ್ಕೂ ಗೊತ್ತಿದೆ, ಹತ್ತಿಸಿದವನು ನೋಡ್ರಿ. ಒಬ್ಬ ಅರಸ ಜಾಪ್ ಮಾಡಿದ, ಅವನೇನ್ ಹೇಳ್ತಿಲ್ಲ, ಹುಲ್ಲು ತಿಂದ. ಆಮೇಲೆ ಜಾಪು ಜರಿ ಎಲ್ಲ ಬೇಡ ನಮಗೆ. ಆಮೇಲೆ ಜಾಪು ಜರಿ ಎಲ್ಲ ಇಲ್ಲಿ ಬರುವ ಮೊದಲು ಇತ್ತದು, ಒಂಥರ ಜಾಪ್ ಇತ್ತು. ಇಲ್ಲಿ ಬಂದ ಮೇಲೆ ಯಾವ ಜಾಪು ಇಲ್ಲ, ಒಂದೇ ಜಾಪು, ಪರಿಶುದ್ಧಾತ್ಮನ ಜಾಪ. ಆಮೇಲೆ ಪರಿಶುದ್ಧಾತ್ಮ ಇದ್ರೆ ಎಲ್ಲ ನಡೀತದೆ, ಎಲ್ಲ ನಡೀತದೆ. ಪರಿಶುದ್ಧಾತ್ಮ ಇರೋರು ಮಾತಾಡುವುದೇ ಬೇರೆ, ಪರಿಶುದ್ಧಾತ್ಮರಿಂದವ್ರು ನಡೆಯೋದೇ ಬೇರೆ.
ಹೇಗೆ ಬದಲಾಯಿಸ್ತಾರೆ ಅನ್ನೋದನ್ನ ನೋಡಿ. ಆವಾಗ ರಾತ್ರಿ ಸ್ತೋತ್ರ ಹೇಳ್ರಿ. ಈಗ ಅರಣ್ಯದಲ್ಲಿರೋರ್ ಕೈ ಎತ್ರಿ. ಯಾರು ಇಲ್ಲ, ಎಲ್ಲ ಸುಮ್ಮನೆ. ನಾನು ಒಬ್ಬಳಿದ್ದೀನಿ ಅರಣ್ಯದಲ್ಲಿ. ಅರಣ್ಯದ ಅವಸ್ಥೆಯಿಂದ ದೇವರು ಬದಲಾಯಿಸಲಿಕ್ಕೆ ಅದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ 41:18. ಯೆಶಾಯ 41:18. ಗೋಳು ಗುಡ್ಡಗಳಲ್ಲಿ ಏನೋ ಗೋಳು ಗುಡ್ಡಗಳಲ್ಲಿ ಹೂಳು ಗುಡ್ಡಗಳಲ್ಲಿ ನದಿಗಳನ್ನು ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ ಆ, ಅರಣ್ಯವನ್ನು ಕೆರೆಯಾಗಿಯೂ ಅರಣ್ಯವನ್ನ ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ. ಮಾಡುವೆನು. ಹಾಲೆಲೂಯಾ, ಹಾಲೆಲೂಯಾ. ಅರ್ಥಾದವ್ರು ಮಾತ್ರ ಆಮೇಲೆ ಹೇಳ್ರಿ. ನಿನ್ನ ಗೋಳು ಗುಡ್ಡಗಳನ್ನ, ಯಾರು ವಾಸಿಸದೇ ಇರುವ ನಿನ್ನ ಮನೆಯನ್ನ, ಯಾರು ನಿನ್ನನ್ನು ನೋಡದೇ ಇರುವಂತ ನಿನ್ನ ಜೀವನದ ಅವಸ್ಥೆ ಗೋಳು ಗುಡ್ಡದ ಹಾಗೆ ಇದೆ. ಅನೇಕರು ಇವತ್ತು ಗೋಳು ಗುಡ್ಡದ ಹಾಗೆ ಇಲ್ಲಿ ಕುಳಿತುಕೊಂಡಿದ್ದಾರೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಇದೇ ಗೋಳು ಗುಡ್ಡದ ಅವಸ್ಥೆ ನಿನಗಿರೋದಿಲ್ಲ. ನಾನು ಸರ್ವಶಕ್ತನಾದ ದೇವರು, ಆ ಗೋಳು ಗುಡ್ಡಗಳಲ್ಲಿಯೂ ನದಿಗಳನ್ನು ಹರಿಸುತ್ತೇನೆ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿ. ನೀನು ನಂಬುವುದಾದರೆ ಆ ಗೋಳು ಗುಡ್ಡಗಳಲ್ಲೂ ದೇವರು ನದಿಗಳನ್ನು ಹರಿಸುವಾಗ ಅದರಲ್ಲಿ ನೀನು ಈಜಾಡಕ್ಕೆ ಹೋಗ್ತಿ. ಅದರಲ್ಲಿ ನೀನು ಈಜಾಡಕ್ಕೆ ಹೋಗ್ತಿ. ಹಾಲೆಲೂಯಾ, ಹಾಲೆಲೂಯಾ. ತಗ್ಗುಗಳಲ್ಲಿ ಒರತೆಗಳನ್ನ ನೋಡಿ. ಇದೆಲ್ಲ ದೇವರಿಗೆ ಮಾತ್ರ ಸಾಧ್ಯ. ನಾವು ಕೆಲವೊಮ್ಮೆ ಹೇಳ್ತೀವಿ, ನಮ್ಮಲ್ಲಿ ನಮ್ಮ ಅಪ್ಪ ಇರುವಾಗ ಕೆಲವು ಗಾದೆ ಮಾತು ಹೇಳ್ತಿದ್ರು. ಏನ್ ಹೇಳ್ತಿದ್ರು ಅಂದ್ರೆ, ಬೇಯಿಸಿದ ಬೆತ್ತ, ಬೇಯಿಸಿದ ಭತ್ತ ಬೆದೆ ಬರುತ್ತಾ, ಮೊಳಕೆ ಬರುತ್ತಾ ಅಂತ ಕೇಳ್ತಿದ್ರು. ನಾನು ಈಗಾದ್ರೂ ಹೇಳ್ತೀನಿ, ಮೊಳಕೆ ಬರುತ್ತೆ ಏಸು ಕೊಟ್ರೆ. ಆಮೆನ್. ಈ ಲೋಕದ ಜನರಿಗೆ ಸಾಧ್ಯ ಇಲ್ಲ. ಬೇಯಿಸಿದ ಭತ್ತ ಆಯ್ತು, ಮುಗೀತದ್ರ ಅವಸ್ಥೆ. ಅದನ್ನು ಮೊಳಕೆ ಬರಲ್ಲ, ಅದು ವೇಸ್ಟ್ ಅಂತ ಹೇಳ್ತಾರೆ. ಆದ್ರೆ ನನ್ನ ದೇವರು, ನೀನು ಬೇಯಿಸಿದಲ್ಲ, ಹುಟ್ಟಿ ಪುಡಿ ಮಾಡಿದ್ರು, ಅದರಲ್ಲೂ ಜೀವ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆಮೆನ್. ಕೆಲವರು ಆಡ್ಕೊಳ್ಳೋ ಮಾತು ಹೇಳಿದ್ದೀನಿ, ನನ್ನ ಜೀವಿತ ಹೋಗ್ತಿದ್ರೆ ಇನ್ನೆಂತ ನಾವು ಚಿಗುರುತ್ತಾ? ಅವ್ರು ಹೇಳೋದು, ನಾವು ಇನ್ನು ಚಿಗುರ್ಲಿಕ್ಕಾಗತ್ತಾ? ನಾನು ಹೇಳ್ತೀನಿ, ಯೇಸು ನಿನ್ನಲ್ಲಿದ್ರೆ, ಯೇಸು ನಿನ್ನ ಒಳಗಡೆ ಬಂದ್ರೆ 100% ಚಿಗುರೋದಲ್ಲ, ಅನೇಕ ಜನರಿಗೆ ನೆರಳು ಕೊಡ್ತೀಯ ನೀನು. ಬರೀ ಚಿಗುರೋದಲ್ಲ, ಅನೇಕ ಸಂಬಂಧಿಕರಿಗೆ, ಅನೇಕ ನಿನ್ನನ್ನು ಹೀಯಾಳಿಸಿದವರಿಗೆ, ಅನೇಕರು ನಿನ್ನನ್ನು ನೋಯಿಸಿದವರಿಗೆ, ಅನೇಕರು ನಿನ್ನನ್ನು ಅಪಮಾನ ಪಡಿಸಿದ್ರಲ್ಲ, ಆ ಚಿಗುರು ಅಲ್ಲಿಗೆ ನಿಲ್ಲೋದಿಲ್ಲ. ಅದು ಹೆಮ್ಮರವಾಗಿ ಬೆಳೆದು ನೆರಳನ್ನು ಕೊಡುವ ಹಾಗೆ ನನ್ನ ದೇವರು ಮಾಡಬಹುದಾಗಿದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಆಮೆನ್. ನಿಮಗೆ ದೇವರ ಶಕ್ತಿಯ ಅರಿವು ಇಲ್ಲದೆ ಇರೋದ್ರಿಂದ ಸ್ತೋತ್ರ. ನೀವು ಮಾತನಾಡುವ ಸ್ಟೈಲು ಆ ರೀತಿಯಾಗಿರುತ್ತೆ. ದೇವರ ಬಗ್ಗೆ ಕೆಲವರಿಗೆ ಗೊತ್ತೇ ಇಲ್ಲ, ಭಯ ಇಲ್ಲ. ದೇವರ ಕಾರ್ಯಗಳ ಕುರಿತಾಗಿ ಗೊತ್ತಿಲ್ಲ. ದೇವರು ಏನು ಇಷ್ಟಪಡ್ತಾರೆ ಗೊತ್ತಾ? ದೇವರನ್ನು ಮಾತ್ರ ನೀವು ಗೌರವಿಸಬೇಕು. ಆಮೆನ್. ದೇವ್ರು ಭಾರಿ ಇಷ್ಟಪಡೋದು ಒಂದೇ. ನೀವು ಬಸ್ಸಲ್ಲಿ ಹೋಗುವಾಗ ಇದೆಲ್ಲ ಬೇಡ, ತೆಗೆದು ಹಾಕಿ ಅದನ್ನು. ಆಮೇಲೆ ಬಸ್ಸಲ್ಲಿ ಹೋಗುವಾಗ ಇದೆಲ್ಲ ಬೇಡ ಬೇಡ, ಅದ್ರ ಅರ್ಥ ಬಾ ಅಂತ ಕರೆಯೋದು. ನೀವು ಕರ್ಕೊಂಡು ಮನೆಗೆ ಬರು. ಎಲ್ಲಿ ಬರೋದು? ಮನೆಗೆ ಬರು. ಮತ್ತೆ ಪಾಸ್ಟ್ರಿ ತಲೆನು ಇದೆಲ್ಲ ಬೇಡ, ಬಿಟ್ಟು ಬಿಡಬೇಕಾಗಿಲ್ಲ. ನಮ್ಗೆ ಒಂದೇ ದೇವರು, ಶತ್ರು ಇದ್ರು ಒಂದೇ ದೇವರು. ಆಮೆನ್, ಆಮೆನ್, ಆಮೆನ್. ನಮ್ಮ ಬಾಯಲ್ಲಿ ಎರಡೇ ಇರಬೇಕು. ಹಾಲೆಲೂಯಾ, ಆಮೆನ್, ಆಮೆನ್, ಆಮೆನ್ ಅಂದ್ರೆ ಹಾಗೆ ಆಗಲಿ. ಹಾಲೆಲೂಯಾ ಅಂದ್ರೆ ಮಹಿಮೆ. ಹೊಸಬ್ರು ಯಾರಾದ್ರೂ ಇದ್ರೆ ತಿಳ್ಕೊಳ್ಳಿ. ಏನ್ ಹೇಳಿದ್ರು ಆಮೇಲೆ ಹೇಳ್ಬೇಕೇನು? ಗೋಳು ಗುಡ್ಡಗಳಲ್ಲಿ ನದಿಗಳನ್ನು ಹರಿಸ್ತಾನೆ, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ
ನನ್ನ ಹತ್ರ 1000 ಉದಾಹರಣೆ ಇದೆ. ಏನು ಇಲ್ಲದ ಕೆಲವು ವ್ಯಕ್ತಿಗಳನ್ನ ದೇವರು ಉನ್ನತವಾಗಿ ಮಾರ್ಪಡಿಸಿದ್ದು 1000 ಉದಾಹರಣೆ ಇದೆ. ಅದಕ್ಕೆ ನಾನು ದೇವರ ಮೇಲೆ ಅಷ್ಟು ಭರವಸೆಯಿಂದ ಕೂಗ್ಲಿಕ್ಕೆ ಸಾಧ್ಯ. ನನ್ನ ದೇವರು ಮಾಡಲು ಶಕ್ತನಾಗಿದ್ದಾನೆ. ಆಮೆನ್. ಒಂದು ಬೋಳು ಗುಡ್ಡದಲ್ಲಿ ನದಿಗಳನ್ನು ಹರಿಸೋದು ಯಾವ ವಿಜ್ಞಾನಿಗೂ ಸಾಧ್ಯ ಇಲ್ಲ. ಆಮೆನ್. ಮೈಸೂರಲ್ಲ, KRS ಎಲ್ಲ ಕಟ್ಟಿದ ವಿಶ್ವೇಶ್ವರಯ್ಯನ ಅಪ್ಪಂದ್ರೆ 4 ಜನ ಬಂದರೂ ಸಾಧ್ಯ ಇಲ್ಲ. ಅವನಲ್ಲ, ಅವನ ಅಪ್ಪಂದ್ರೆ 4 ಜನ ಬಂದ್ರು ಬೋಳು ಗುಡ್ಡಗಳಲ್ಲಿ ನದಿ ಹರಿಸ್ಲಿಕ್ಕೆ ಆಗೋದಿಲ್ಲ. ಮರುಭೂಮಿಯಲ್ಲಿ ವರದಿಗಳನ್ನ ತೋಡ್ಲಿಕ್ಕೆ ಯಾರಿಗೂ ಆಗಲ್ಲ. ಅದಾಗುವುದಾದ್ರೆ ಒಬ್ಬನಿಗೆ ಕಾರಣ ಬಂಡೆ ಹೊಡೆದು ನೀರು ಕೊಟ್ಟವನು, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದವನು, ಮಾನವ ಸ್ಥಳದಲ್ಲಿ ಸಹಿಯಾದ ನೀರನ್ನ ಸಿಹಿಯಾಗಿ ಮಾಡಿದವನು, ಯೋರ್ದಾನ್ ಹೊಳೆಯನ್ನ ಯಾಜಕರು ಕಾಲಿಡುವಾಗಲೇ ಹಿಂಜಾರಿ ಹೋಗುವಂತೆ ಮಾಡಿದವರು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ನಿನ್ನ ಬಾಯಲ್ಲಿ ಮೊಳಗ್ತಾ ಇದ್ರೆ ನಿನ್ನ ಜೀವಿತದಲ್ಲಿ ಬತ್ತಿ ಹೋದ ಜೀವಿತ, ಒಣಗಿ ಹೋದ ಜೀವಿತ, ಚಿಗುರಿಲ್ಲದ ಜೀವಿತ, ದೇವರ ಅದ್ಭುತವನ್ನು ನೀನು ಹೇಳ್ತಾ ಇರುವಾಗ ಅದು ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೋಣನ ಕೋಲು ಚಿಗುರಿದ ಹಾಗೆ ನಿನ್ನ ಜೀವಿತ ದೇವರು ಚಿಗುರಿಸ್ತಾನೆ. ಇವತ್ತಿಂದ ನೋಡು, ಈ ರಾತ್ರಿ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ನೀನು ಮನೆಗೆ ಹೋಗುವಾಗ ಒಂದು ಚಿಗುರು ಬಂದಿರುತ್ತೆ, ಒಂದು ಚಿಗುರು ಮೊಳಕೆ ಬಂದಿರುತ್ತೆ. ಅನೇಕರು ಹೇಳಿದ್ರು ಇದು ಬೇಯಿಸಿದ ಭತ್ತ ಇದ್ರಲ್ಲಿ ಮೊಳಕೆ ಬರೋದೇ ಇಲ್ಲ ಅಂತ ಹೇಳಿದ್ರು. ಅನೇಕರು ನಿನ್ಗೆ ಏನೆಲ್ಲ ನಿನ್ಗೆ ಆಲೋಚನೆ ಮಾಡಿ ಪ್ಲಾನ್ ಮಾಡಿದ್ರು. ಆದರೆ ಎಂದಿನ ನೈಟ್ ಪ್ರೇಯರ್ ಅಂತಲ್ಲ, ಇವತ್ತು ದೇವರೇ ನಡೆಸಿದ ಈ ನೈಟ್ ಪ್ರೇಯರ್ ಅಲ್ಲಿ ನೀನು ಮನೆಗೆ ಹೋಗುವಾಗಲೇ ಒಂದು ಚಿಗುರು ನಿನಗಾಗಿ ಮೊಳಕೆ ಹೊಡೆಯುತ್ತೆ. ಚಿಗುರು ನಿನಗಾಗಿ ಮೊಳಕೆ ಹೊಡೆಯುತ್ತೆ. ಅದು ಒಳ್ಳೆಯ ಸುದ್ದಿಯನ್ನು ನೀನು ಕೇಳಲಿಕ್ಕಾಗಿ ಹೋಗ್ತೀಯ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಇದುವರೆಗೆ ಆಗದೇ ಇರುವ ಕಾರ್ಯಗಳು ಈ ನೈಟ್ ಪ್ರೇಯರ್ ಮುಗಿಸಿ ನೀನು ಹೋಗುವಾಗ ದೀಪಾನಾದ ವೈಡಾರಾಜ ದೀಪನಾದರ ಹಂತನಾದರ ವೈದ್ಯನಾದರ ವಿದ್ಯೆಯಂತೆ ದೀಪಾನಾದ ಓ ರಕ್ತನಾದೆ ಭೂಮಿಮಾನ ಹಂತಗಡೆ ಅವನ ದೀಪಾನಾದ ಯಾರಿಗೆಲ್ಲ ಅನಾರೋಗ್ಯ ಇದೆಯೋ ಯೇಸುವಿನ ನಾಮದಲ್ಲಿ ಆ ಅರಣ್ಯದಿಂದ ಹೊರಗೆ ಬರಲಿ, ಆ ಅರಣ್ಯದಿಂದ ಹೊರಗೆ ಬರಲಿ, ಅನಾರೋಗ್ಯದ ಆತ್ಮಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಬಿಟ್ಟು ಬರಬೇಡಿ. ಅಲ್ಪ ನಿಮಿಷ ದೇವರನ್ನು ಸ್ತುತಿಸಿರಿ, ಅಲ್ಪ ನಿಮಿಷ ದೇವರನ್ನು ಪ್ರಾರ್ಥಿಸಿರಿ. ಇವತ್ತು ಅರಣ್ಯದ ಅವಸ್ಥೆ ಬದಲಾಗ್ತಾ ಇದೆ. ನಿನ್ನ ವಂಚನ ಭೂಮಿಯನ್ನು ದೇವರು ಹಸಿರಾಗಿ ಮಾಡ್ತಾ ಇದ್ದಾರೆ. ನಿನ್ನ ಅನಾರೋಗ್ಯವನ್ನು ತೆಗೆದು ಹಾಕ್ತಾ ಇದ್ದಾರೆ. ಎಲ್ಲ BP ಶುಗರು ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ಆಗಲಿ. ಎಸ್, ನಿನ್ನ ಶರೀರದ ಮೇಲಿರುವ ರೋಗಗಳು, ನಿನ್ನ ಮನೆಯಲ್ಲಿರುವ ಇಕ್ಕಟ್ಟುಗಳು ಬಿಟ್ಟು ಬರಬೇಡಿ. ಶಬ್ದ ತೆಗೆದು ದೇವರ ಸಾನ್ನಿಧ್ಯ ಇರುವಾಗ ಬೇಡಿಕೊಳ್ಳಿ. ಎಸ್ 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 ಒಂದು ಚಿಗುರು, ಒಂದು ಮೊಳಕೆ ಬೆಳಗಿನ ಜಾವದಲ್ಲಿ ನೀನು ಹೋಗುವಾಗಲೇ ಅದು ಕಾಣಲಿಕ್ಕೆ ಸಾಧ್ಯ. ಯಾರೆಲ್ಲ ನಂಬಿದಾರೋ ಅವರನ್ನ ಕಾಣಲಿಕ್ಕಾಗಿ ಹೋಗ್ತಾರೆ. ಎಸ್ 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 ಅಲ್ಪ ನಿಮಿಷ ಪ್ರಾರ್ಥಿಸಿರಿ. ದೇವರ ಮುಂದೆ ಪ್ರಾರ್ಥಿಸಿರಿ. ನಿನ್ನ ಅವಸ್ಥೆಯನ್ನು ಬದಲಾಯಿಸುವ ದೇವರು, ನಿನ್ನ ಕಣ್ಣೀರನ್ನ ಕಂಡಂತ ದೇವರು, ನಿನ್ನ ಇಕ್ಕಟ್ಟನ್ನ ಕಂಡಂತ ದೇವರು. ಅನೇಕ ದಿವಸಗಳಿಂದ ಆಗಬೇಕಾದ ಕಾರ್ಯಗಳು ಆಗ್ತಾ ಇಲ್ಲ. ಅನೇಕ ದಿವಸಗಳಿಂದ ಮುಂದೆ ಹೋಗೋದಕ್ಕೆ ಬಿಡದೆ ನಿನ್ನ ಅಡ್ಡ ಕಟ್ಟಿರುವ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಯೇಸುವಿನ ರಕ್ತದಲ್ಲಿ ಬಿಟ್ಟು ತೊಲಗಲಿ. ರಮ ಶಕಟ ರಮನಾದರ ಶ್ರೀಮನಾದರಗಡ ರಮನೈಸ್ಯ ಶಕಟ ರಮನಸ್ಯ. ದೇವರಿಗೆ ರಾತ್ರಿ ಒಂದು ಬಿಡುಗಡೆಯನ್ನ. ಓ ಎಸ್ 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 ಎಸ್. ಅನೇಕ ದುಷ್ಟ ಶಕ್ತಿಗಳು, ನಿನ್ನ ತಲೆಮಾರಿನ ಕಟ್ಟುಗಳು, ನಿನ್ನ ಜನಾಂಗೀಯ ಕಟ್ಟುಗಳು ಈ ರಾತ್ರಿ ಬಿಟ್ಟು ಹೋಗ್ತಾ ಇದೆ. ವಂಶ ಪಾರಂಪರ್ಯದಿಂದ ನಿನ್ನ ಕುಟುಂಬದಲ್ಲಿ ಬೇರೆಯವರಿಗಿದ್ದದ್ದು ನಿನಗೆ ಬರಬಾರದು. ಈ ರಾತ್ರಿ ದೇವರನ್ನು
ಇದ್ದಾನೆ. Amen. ಈ ರಾತ್ರಿ ದೇವರನ್ನ ಮುರಿತಾ ಇದ್ದಾನೆ. Thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. ಓಡು ಗುಡ್ಡಗಳಲ್ಲಿ ನದಿಗಳನ್ನು ಹರಿಸುವ ನಿನ್ನ ದೇವರು, ಇಲ್ಲದನ್ನ ಇರುವ ಹಾಗೆ ಮಾಡುವ ನಿನ್ನ ದೇವರು. ಯಾರು ಆಗಲ್ಲ ಅಂತ ಹೇಳ್ತಾರೋ, ಯಾರು ನಿನ್ನನ್ನು ಅವಮಾನ ಪಡಿಸಿದಾರೋ ಅದೇ ಜಾಗದಲ್ಲಿ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು. ಎಸ್, ಈ ರಾತ್ರಿ ನಿನ್ನ ಸಂಗಡ ಮಾತನಾಡ್ತಾ ಇದ್ದಾರೆ. ಈ ರಾತ್ರಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಆತನ ತೆರೆದರೆ ಮುಚ್ಚುವುದಿಲ್ಲ. ಆತನು ಒಂದು ವೇಳೆ ಮುಚ್ಚಿದ್ರೆ ಈ ಲೋಕದ ಶಕ್ತಿಗಳು ಅದನ್ನು ತೆರೆಯೋದಕ್ಕೆ ಆಗೋದೇ ಇಲ್ಲ. ಎಸ್ ಎಸ್ ಎಸ್, ಈ ರಾತ್ರಿ ನಿನ್ನ ಬಾಗಿಲು ತೆರೆಯಲ್ಪಡಲಿ. ಈ ರಾತ್ರಿ ನಿನ್ನ ಬಾಗಿಲು ತೆರೆಯಲ್ಪಡಲಿ. ಈ ರಾತ್ರಿ ನಿನ್ನ ಸೇವೆಯ ಬಾಗಿಲು ತೆರೆಯಲ್ಪಡಲಿ. ಈ ರಾತ್ರಿ ನಿನ್ನ ಎಲ್ಲ ಇಕ್ಕಟ್ಟಿನ ಬಾಗಿಲು ತೆರೆಯಲ್ಪಡಲಿ. ಈ ರಾತ್ರಿ ನಿನ್ನ ಮುಂದಿರುವಂತ ಎರಿಕೋ ಕೋಟೆಗಳು ಬಿದ್ದು ಹೋಗಲಿ. ಸ್ವತಂತ್ರರಾಗಲಿ ಜನರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಹಾಲೆಲೂಯಾ. ಯೆಶಾಯ 51:3. ಯೆಶಾಯ 51:3. ಯೆಹೋವನು ಜೀವನನ್ನ ಸಂತೈಸುವನು. ಅಲ್ಲಿನ ಆಡು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನ ಏದೇನು ಉದ್ಯಾನದಂತೆಯೂ ಬೀಡು ಭೂಮಿಯನ್ನ ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗಿದೆ? ಕೈಗಳನ್ನೆತ್ತಿ ಸ್ತೋತ್ರ ಮಾಡಿರಿ. ದೇವರು ನಿನ್ನನ್ನು ಸಂತೈಸ್ತಾ ಇದ್ದಾನೆ. ದೇವರು ಈ ರಾತ್ರಿ ನಿನ್ನನ್ನು ಸಂತೈಸಲಿಕ್ಕಾಗಿ ಬಂದಿದ್ದಾನೆ. ಅದು ಹೇಗಂದ್ರೆ ಸಾಮಾನ್ಯವಾಗಿ ಅಲ್ಲ. ಆತನು ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನ, ಯಾರು ಹೋಗದೇ ಇರುವ ಭೂಮಿಯನ್ನ, ಯಾರು ಉತ್ತದೇ ಇರುವ ಭೂಮಿಯನ್ನ, ಯಾರು ಒಳಗೆ ಪ್ರವೇಶ ಮಾಡದೇ ಇರುವಂತಹ ಆ ಕಾಡು ನೆಲವನ್ನ ಏದೇನು ತೋಟ ಮಾಡಿದಂತೆ ಇವತ್ತು ನಿನ್ನ ಜೀವಿತದಲ್ಲಿ ಒಬ್ರು ಬಾ ಅಂತ ಕರೆಯೋರಿಲ್ಲ. ಒಂದು ತುತ್ತು ಊಟಕ್ಕೂ ನಿನಗೆ ಸಮಸ್ಯೆ ಆಗಿರಬಹುದು, ಅಥವಾ ನಿನ್ನ ಮೇಲೆ ರೋಗದ ಆತ್ಮಗಳು ಒಂದರ ಮೇಲೆ ಒಂದು ಬಂದಿರಬಹುದು. ಆದ್ರೆ ರಾತ್ರಿ ದೇವರು ಹೇಳ್ತಾ ಇದ್ದಾರೆ, ಆ ಕಾಡು ನೆಲವನ್ನ ನನ್ನ ಏದೇನು ತೋಟವಾಗಿ ನಿನ್ನನ್ನು ಮಾಡುತ್ತೇನೆ. ಆಮೆನ್, ಆಮೆನ್, ಆಮೆನ್. ಅನೇಕರು ನಿನ್ನ ಕುರಿತಾಗಿ ಅನೇಕ ಮಾತುಗಳನ್ನು ಆಡಿರಬಹುದು, ಆದ್ರೆ ನನ್ನ ದೇವರು ಹೇಳ್ತಾರೆ, ಆ ಮಾತೆಲ್ಲ ಬದಿಗಿಡು. ನಾನು ನಿನ್ನ ವಿಷಯದಲ್ಲಿ, ಕಾಡು ಭೂಮಿಯಾದ ನಿನ್ನ ವಿಷಯ, ಮರುಭೂಮಿಯಾದ ನಿನ್ನ ವಿಷಯ, ಬಿಡುಗಡೆ ಇಲ್ಲದೆ ಇರುವ ನಿನ್ನ ವಿಷಯವನ್ನ ಈ ರಾತ್ರಿ ನಾನು ಬಿಡುಗಡೆ ಮಾಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ, ಬೀಡು ಭೂಮಿಯನ್ನ ಯಾರ ವನ ಅಂತೆ? ಯೆಹೋವನ ವನ ಅಂತೆ. ಆಮೆನ್. ನೀವು ಯಾರ ಆಸ್ತಿ? ನೀವು ಯಾರ ಆಸ್ತಿ? ದೊಡ್ಡಪ್ಪ ಚಿಕ್ಕಪ್ಪನ ಆಸ್ತಿ ಅಲ್ಲ, ನೀವು ಯೆಹೋವನ ಆಸ್ತಿ ನೀವು. ಆಮೆನ್. ಅದಕ್ಕೆ ದೇವರು ಏನು ಹೇಳಿದ್ದಾನೆ? ನಿನ್ನನ್ನ ತಾಕುವವನು ನನ್ನ ಕಣ್ಣು ಗುಡ್ಡೆಯನ್ನ ತಾಕಿದಂತೆ. ನಿನಗೆ ನಾನು ಮಾತಾಡ್ಬೋದು, ಮಾತಾಡಿ ಹೋಗಿದ್ದಾರೆ. ಆ ಮಾತಾಡಿ ಹೋಗಿದ ಮೇಲೆ ಅವ್ರು ಹೋಗಿದ್ದಾರೆ ಅಂತ ಅಂದ್ಕೊಳ್ಬೇಡ. 1 ವಾರ, 2 ವಾರ, 3 ವಾರ, 1 ತಿಂಗಳು, 2 ತಿಂಗಳಲ್ಲಿ ಅವ್ರು ಬಿಟ್ಟಿರ್ಬೋದು. 4ನೇ ತಿಂಗಳಲ್ಲಿ ಆ ಮಾತಿಗೆ ಸರಿಯಾಗಿ ಅವರಿಗೆ ನ್ಯಾಯ ತೀರಿಸಲು ದೇವರು ಸಿದ್ಧರಾಗಿದ್ದಾನೆ. ಹಾಲೆಲೂಯಾ. ಅನೇಕರು ನಿನ್ನನ್ನು ನೋಡಿ ನಿನಗೆ ಚುಚ್ಚು ಮಾತುಗಳನ್ನು ಆಡಿ
ಇವ್ರ ಮೆಸೇಜ್ ಇತ್ತು. ಈ ತಿಂಗಳು ಒಂದು ಮೆಸೇಜ್ ಕೊಟ್ಟಿದ್ರೆ ಒಳ್ಳೆ ಇತ್ತು. ಅವ್ರ ಪ್ರಾರ್ಥನೆಗೆ ಇವ್ರನ್ನ ಕ್ಯಾನ್ಸಲ್ ಮಾಡಿ ನಾನು ಬಿಟ್ಟು ಇಷ್ಟು ಮಾಡೋ ಸಣ್ಣ ಸಣ್ಣ ಪ್ರಾರ್ಥನೆ ಎಷ್ಟು ಫಲ ಕೊಡುತ್ತೆ ನೋಡ್ರಿ. Hallelujah. 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 Amen. ಅದಕ್ಕೆ ಹೇಳೋದು ಏನೋ ಒಂದು ಬಿಡುಗಡೆ ಇರುತ್ತೆ, ದೇವರಿಗೆಲ್ಲ ಗೊತ್ತಿರುತ್ತೆ. ನಾವು ಮನುಷ್ಯರು ನಮ್ಮ ಜ್ಞಾನಕರವಾಗಿ ಮಾತನಾಡುತ್ತೇವೆ. ಇನ್ನು ಹೋಗುವಾಗ ಹರ್ಷ, ಉಲ್ಲಾಸ, ಗಾನ, ಸ್ತೋತ್ರ ಮಾಡ್ಕೊಂಡು ಹೋಗಿ ಅಂತಾನೆ ದೇವರಿಗೆ ರಾತ್ರಿ ಕರ್ಕೊಂಡ್ಬಂದದ್ದು. ಈ ರಾತ್ರಿಯಿಂದ ನಿಮ್ಮ ವಿಷಯ ಚಿಗುರಿದ ಮೇಲೆ ನಿಮ್ಮ ಮುಖ ಸೊಟ್ಟಾಗಿರಬಾರದು, ನಿಮ್ಮ ಮುಖ ಓರೆ ಆಗಬಾರದು. ಮಾತೆತ್ತಿದೆ ಫೋನ್ ಮಾಡಿದ್ರು ಅದೇ ಹೇಳ್ಬೇಕು, ಸೋತ್ರ ಸೋತ್ರ ಸೋತ್ರ. ಆಮೇಲೆ ಗಾನ ಗಾನ ಹಲ್ಲೆಲೂಯಾ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಿಮ್ಮ ವಿಷಯ ಚಿಗುರಿ ಆಯ್ತು.
ಮಾಡ್ತಾರೆ. ದೊಡ್ಡ ಕಾರ್ಯಗಳು. ಯಾಕೆಂದ್ರೆ ಇದುವರೆಗೆ ನೋಡಿದ ವಾಕ್ಯದ ಪ್ರಕಾರ ಬೋಳು ಗುಡ್ಡಗಳಲ್ಲಿ ದೇವರು ವರದಿಗಳನ್ನು ತೋರುವ, ಅರಣ್ಯದಲ್ಲಿ ಮಾರ್ಗವನ್ನು ಮಾಡುವ ದೇವರು. ಆತನ ಸಾಮಾನ್ಯದವನಲ್ಲ. ಯಾರೇನೇ ಹೇಳಿ ನಿನ್ ವಿಷಯಕ್ಕೆ ದೇವರು ಜಯ ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದು ನಿಮಿಷ ಕೈಗಳನ್ನ ಮೇಲೆ ಕೆತ್ತಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ಈ ರಾತ್ರಿ ನೀವು ಹೇಳಿದ್ರಿ, ನನ್ನ ಜನರನ್ನು ಅರಣ್ಯದಿಂದ ಹೊರಗೆ ತರ್ತೇನೆ, ಅರಣ್ಯದಿಂದ ಹೊರಗೆ ತರ್ತೇನೆ. ಇಷ್ಟು ದಿನ ಇವರು ಮಾಡಿದ ಎಲ್ಲಾ ವಿಷಯಗಳಿಗೆ ಒಂದು ಬಿಡುಗಡೆಯಾಗಿ ರಾತ್ರಿ ನಾನು ಇವರ ಮಧ್ಯದಲ್ಲಿ ಇಳಿದು ಬಂದಿದ್ದೇನೆ ಎನ್ನುವುದು ದೇವರ ಆತ್ಮನೇ. ಈ ಜನರು ನಿನ್ನ ಜನರು, ಇವರನ್ನ ಕರೆದವರು ನೀವು, ಇವರಿಗೆ ವಾಗ್ದಾನ ಮಾಡಿದವರು ನೀವು. ಇವತ್ತು ಇವರು ಇರುವ ಅವಸ್ಥೆಯನ್ನು ಬದಲಾಯಿಸಿರಿ. ನೀವು ಹೇಳಿದ ಪ್ರಕಾರ ಇವರ ಮನೆಗಳಿಗೆ ಹೋಗುವಾಗ ಒಂದು ಹೊಸ ಸುದ್ದಿ, ಒಂದು ಸಿಹಿ ಸುದ್ದಿ, ಒಂದು ಗುರುತು ಇವರು ಹೋಗುವಾಗ ಕಾಣಲಿ ದೇವರು. ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಈ ಜನರನ್ನು ಆಶೀರ್ವದಿಸುತ್ತೇನೆ. ಈ ಜನರು ಹರ್ಷ, ಉಲ್ಲಾಸ, ಗಾನ, ಸ್ತೋತ್ರದೊಂದಿಗೆ ನೃತ್ಯ ಮಾಡುತ್ತಾ ಇಲ್ಲಿಂದ ಹೋಗತಕ್ಕಂತೆ ದೇವರೇ ನೀವು ಸಹಾಯ ಮಾಡ್ರಿ, ಸಹಾಯ ಮಾಡ್ರಿ. ಎಲ್ಲ ಇವರ ರೋಗಗಳು ನೀಗಲ್ಪಡಲಿ. ಯಾವ ಯಾವ ಶರೀರದ ಬಾಧೆಗಳಿವೆ ಎಲ್ಲ ಯೇಸುವಿನ ನಾಮದಲ್ಲಿ ನೀಗಲೇ. ಎಸ್ ಲಾರ್ಡ್. ಕರ್ತನೇ, ಆಶೀರ್ವದಿಸುವ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಂದೆ. ಗಟ್ಟಿಯಾಗಿ ಕರ್ತನಿಗೊಂದು ಸ್ತೋತ್ರ ಹೇಳಿ.